ನಮ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಒಂದು 13 ವರ್ಷದ ಹೆಣ್ಮಗಳನ್ನು ನಾನು ಬೀದಿಯಲ್ಲಿ ನೋಡಿದೆ. ತಪ್ಪು ದಾರಿಗೆ ಇಳಿದಿದ್ಲು. ಮಹಿಳೆಯರಿಗೆ ಕೆಲವು ವೃತ್ತಿಗಳಲ್ಲಿ 33% ರಿಸರ್ವೇಷನ್. ನಿಮ್ಮ ಪ್ರಕಾರ 33%ಇಂದ ನಾವು 50%ಗೆ ಬರ್ತೀವ? ಕ್ವಾಲಿಟಿ ಬೇಕಾಗ್ತದೆ ಒಬ್ಬ ಪೊಲಿಟಿಷಿಯನ್ಗೆ. ನಮ್ಮ ತಂದೆ ತುಂಬ ಡಿಸಿಪ್ಲಿನೇರಿಯನ್. ಹೆಣ್ಮಕ್ಳು ಮಧ್ಯರಾತ್ರಿ 12 ಗಂಟೆ ರಾತ್ರಿ ಯಾವಾಗ ಆಚೆ ಬಂದ್ರು. ಆದರೆ ಇವತ್ತು ಮುಕ್ತವಾಗಿ ಎಲ್ಲರೂ ಓಡಾಡ್ತಿದ್ದಾರೆ. ಆದರೆ ಅವ್ರು ಯಾವ ಸ್ಥಿತಿಲಿ ಇರ್ತಾರೆ ಅನ್ನೋದು ನಾವು ನೋಡಬೇಕು. ದೃಷ್ಟಿಕೋನ ಬದಲಾಗೋದು ಅಷ್ಟು ಸುಲಭ ಇಲ್ಲ ಅಂತ ಅನಿಸುತ್ತೆ. ಹೆಣ್ಮಕ್ಳದು ತುಂಬ ಸರಿ ಇದೆ ಅಂತ ನಾನು ಹೇಳಲ್ಲ. ನಮ್ಮ ದೇಶ ಕಷ್ಟ ಅನ್ಸುತ್ತಾ ನಿಮಗೆ? ಮಧುರಾ ವೀಣವರು ಲಂಚದಿಂದ ದೂರ, ತುಂಬ ಚೆನ್ನಾಗಿ ಆರ್ಥಿಕವಾಗಿ ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟಿಂದ. ಮಧುರಾ ವೀಣವರು ಪೊಲಿಟಿಷಿಯನ್ನ ಹೆದರ್ಕೊಂಡಿದ್ದಾರೆ. ಮಧುರಾ ವೀಣವರು ಪಾಲಿಟಿಕ್ಸ್ ಬರೋ ಆಸೆ ಇದೆಯಾ ಅವ್ರಿಗೆ? ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ನಮಸ್ಕಾರ. ಅಕ್ಷತಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯಗಳು ಹೇಳಬೇಕೋ ಬೇಡೋ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ನಮ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನೋ ಒಂದು ಚಿಂತೆಯಲ್ಲಿ ತುಂಬ ಜನ ಇರ್ತೀರ. ಕೆಲವರು ಹೌದು, ನಾ ಈ ದೇಶದಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೀನಿ, ನಿಜವಾಗ್ಲೂ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ, ನಾನು ತುಂಬ ಖುಷಿಯಾಗಿದ್ದೀನಿ ಅಂದ್ಕೊಳ್ಳೋರು ಒಂದಷ್ಟು ಜನ ಇರ್ತೀರ. ಆದರೆ ಇವತ್ತು ಅಕ್ಷತಾ ಕಿಚನ್ನಲ್ಲಿ ಬೆಳಗ್ಗೆ ತಿಂಡಿ ತಿಂತ ನನ್ನ ಜೊತೆ ಮಾತಾಡೋಕ್ಕೆ ಬಂದಿರೋರು ಯಾರು ಅಂದರೆ, ದೇಶ ರಕ್ಷಣೆ ಮಾಡೋರ, ನಮ್ಮನ್ನು ರಕ್ಷಣೆ ಮಾಡೋರ, ಒಟ್ಟಿನಲ್ಲಿ ರಕ್ಷಕರು. ಕಾಯೋರು ಅಂದ ತಕ್ಷಣ ನಮಗೆಲ್ಲ ನಂಬಿಕೆನೇ ಹೋಗ್ಬಿಟ್ಟಿದೆ. ಯಾಕೆಂದರೆ ನಮ್ಮನ್ನು ನಿಜವಾಗ್ಲೂ ಕಾಯ್ತಾ ಇರೋರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರಾ? ಭ್ರಷ್ಟಾಚಾರದ ಜೊತೆ ಸೇರಿಕೊಂಡು ಅವರು ಭ್ರಷ್ಟಾಚಾರಿಗಳಾಗಿ ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ವಾ ಅನ್ನೋದು. ಆದರೆ ಇವತ್ತು ನಾನು ಕರೆದಿರುವಂತಹ ಅಧಿಕಾರಿ ಭ್ರಷ್ಟಾಚಾರಿ ಅಲ್ಲವೇ ಅಲ್ಲ. ಅವರು ಮೂಲ ಕಲಾವಿದರು. ಕಲೆನ ತುಂಬ ಆರಾಧಿಸೋರು, ಪ್ರೀತಿಸುವಂತಹ SP ಮಧುರಾ ವೀಣಾ. ಮಧುರಾ ವೀಣಾ ಅವರು ಇವತ್ತು ಈ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಮ್ಮ ಅಡುಗೆ ಮನೆಗೆ ಊಟ ಮಾಡ್ಲಿಕ್ಕೆ ಬಂದಿರೋದು ನಮ್ಮೆಲ್ಲರ ಖುಷಿ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ತೆ ಅಕ್ಷತಾ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನಿನಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು, ಹಾಗೂ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ಥ್ಯಾಂಕ್ ಯು. ನಂಗೆ ನಿಜ ಹೇಳ, ನನಗೆ ನಿಮ್ಮನ್ನು ನೋಡ್ಕೊಂಡು ಮಾತಾಡೋಕ್ಕೆ ಯಾಕೋ ಭಯ ಆಗ್ತಿದೆ. ಆ ಥರ ಏನಿಲ್ಲ. ಕಣ್ಣು ಶಾರ್ಪ್ ಕಣ್ಣು. ಹೌದು, ಎಷ್ಟು ಶಾರ್ಪ್ ಕಣ್ಣು. ನಿಜ, ಎಂಥ ಗಟ್ಟಿ ಕಣ್ಣು ಗೊತ್ತಾ ನಿಮ್ಮದು. ತುಂಬ ಧನ್ಯವಾದ. ಮತ್ತು ಅಷ್ಟೊಂದು ವೇದಿಕೆ ಹತ್ತಿ ಅಷ್ಟೊಂದು ಪ್ರೇಕ್ಷಕರ ನಡುವೆ ಅಷ್ಟು ಧೈರ್ಯದಿಂದ ನಟಿಸೋ ನೀನು ಏನೋ ಹೆದರೋ ಒಂದು ಅವಶ್ಯಕತೆ ಇಲ್ಲ ಅನ್ಕೊತೀನಿ. ಯಾಕೆಂದರೆ ನನ್ನಷ್ಟೇ ಧೈರ್ಯ ಅಥವಾ ನನಗಿಂತ ಜಾಸ್ತಿ ಧೈರ್ಯ ಬೇರೆ ವೇದಿಕೆಯಲ್ಲಿ ನಿನಗಿದೆ, ನನಗೆ ಗೊತ್ತಿದೆ ಅದು. ಇಲ್ಲ, ಅದು ಹೌದು. ಆದರೆ ಈ ಕಣ್ಣು ತಕ್ಷಣ ನೋಡಿದ್ನಲ್ಲ, ಈಗ ವೆಲ್ಕಮ್ ಮಾಡಿಬಿಟ್ಟು ತಿರುಗಿ ನೋಡಿದ ತಕ್ಷಣ ಕಣ್ಣಲ್ಲಿ ಒಂದು ಪವರ್ ಇತ್ತಲ್ಲ, ಅಲ್ಲಿಂದನೇ ಶೂಟ್ ಮಾಡಿಬಿಟ್ರಿ. ನನಗೆ ಖುಷಿ ಆಯಿತು ಇವತ್ತು ನೀವು ಬಂದಿರೋದು. ಧನ್ಯವಾದ. ಶುರು ಮಾಡೋಣ. ಒಂದು ಮಸಾಲೆ ದೋಸೆ, ಓಕೆ, ಮತ್ತೊಂದು ಉಪ್ಪಿಟ್ಟು. ಸರಿ. ಆಗಸ್ಟ್ 15 ನೀವು ಸ್ಕೂಲ್ ಡೇಸಲ್ಲಿ ಇರ್ತಾ ಬೆಳಗ್ಗೆ ನಿಮಗೆಲ್ಲ ಸ್ನ್ಯಾಕ್ಸ್ ಸಿಗ್ತಿದ್ದೆ, ಉಪ್ಪಿಟ್ಟು ಕೇಸರಿ ಬಾತಲ್ವಾ? ಆ್ಯಕ್ಚುಲಿ ನಂಗೆ ನೆನಪಿದ್ದಂಗೆ ಬರೀ ಚಾಕ್ಲೇಟ್ಸ್ ಕೊಡ್ತಾಯಿದ್ರು. ಚಾಕ್ಲೇಟ್ಸ್ ಅಷ್ಟೇ. ಈಗ ನಮ್ಮ ಆಫೀಸಲ್ಲಿ ನೀ ಹೇಳ್ದಂಗೆ ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ಮಸಾಲೆ ದೋಸೆ, ಪೊಂಗಲ್ ಇವಾಗೆಲ್ಲ ಸಿಗ್ತಾ ಇದೆ ನಮ್ಮ ಕಚೇರಿಗಳಲ್ಲಿ ಮತ್ತು ನಮ್ಮ ಪ್ರಧಾನ ಕಚೇರಿಯಲ್ಲಿ. ಓ ಹೌದು. ಆದರೆ ಅಡುಗೆ ಅಂತೂ ಬೆಳಗ್ಗೆನೇ ಎದ್ದು ಹೋಗ್ತಿದ್ರಿಂದ ಯಾರೂ ಅಡುಗೆ ಅಂತೂ ಮಾಡ್ತಿರ್ಲಿಲ್ಲ. ಹೌದು ಹೌದು. ನಾನು ಅದಕ್ಕೇನೆ ಮಸಾಲೆ ದೋಸೆ ಮತ್ತು ಉಪ್ಪಿಟ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದು. ಒಳ್ಳೆಯದು. ಆರಾಮಾಗಿ ಇರ್ರಿ, ಆರಾಮಾಗಿ ಊಟ ಮಾಡೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ, ಹಾಗೆ ಒಂದಷ್ಟು ಚರ್ಚೆ ಮಾಡೋಣ. ಖಂಡಿತ. ನಿಮಗೆ ಸ್ವತಂತ್ರ ದಿನಾಚರಣೆ ಅಂದ ತಕ್ಷಣ ಏನು ನೆನಪಾಗುತ್ತೆ? ಶುರು ಮಾಡಿ. ನನಗೆ ಅದೇ ನೀನು ಹೇಳ್ದಂಗೆ ಶಾಲಾ ದಿನದ್ದು ನೆನಪಾಯಿತು. ಆಗಂತೂ ತಪ್ಪದೇ ನಾವು ಹೋಗ್ತಾ ಇದ್ವಿ. ತಪ್ಪದೆ ನಾನು ಆ್ಯಕ್ಚುಲಿ ಏನೋ ರಜಾ ಸ್ಕೂಲಿಗೆ ಅನೌನ್ಸ್ ಮಾಡಿದ್ರು ಕೂಡ ಹೋಗೋವಂಥ ವ್ಯಕ್ತಿ ಅವಾಗ.
ಸೊ ತಪ್ಪದೆ ಹೋಗ್ತಾ ಇದ್ದೆ. ಇವಾಗೆಲ್ಲ ನಮಗೆ ಏನು ನೆನಪಾಗುತ್ತೆ ಅಂದರೆ ನಮ್ಮ ಧ್ವಜ ಇದು ಆರೋಹಣ ನಮ್ಮ ಕಚೇರಿನಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನು ಅದನ್ನು ಆರೋಹಣ ಮಾಡೋದು. ಆವಾಗ ನಮಗೆ ಸಮವಸ್ತ್ರ ಧರಿಸ್ತಾ ಅದಕ್ಕೆ ಧ್ವಜಕ್ಕೆ ಸಲ್ಯೂಟ್ ಮಾಡಬೇಕಾದ್ರೆ ಮೈಯೆಲ್ಲ ನಮಗೆ ರೋಮಾಂಚನ ಆಗುತ್ತೆ. ಅದೇ ನೆನಪಾಗುತ್ತೆ ಅಲ್ವಾ? ಸಲ್ಯೂಟ್ ಹೊಡ್ಕೊಂಡು ಧ್ವಜ ನೋಡ್ಕೊಂಡು ನಾವು ರಾಷ್ಟ್ರಗೀತೆ ಹಾಡ್ತೀವಲ್ಲ, ಆ ಕ್ಷಣ ಏನೋ ಒಂಥರ ರೋಮಾಂಚನ, ಏನೋ ಒಂಥರ ಸಡಗರ ಆಗೋದಂತೂ ಸತ್ಯ. ಅಭಿಮಾನ. ಹೌದು. ಶುರು ಮಾಡಿ. ನೀವು ಮಸಾಲೆ ದೋಸೆ ಎಲ್ಲ ಮಾಡ್ತೀರಿ ಮನೇಲಿ? ನಾನು ಮಸಾಲೆ ದೋಸೆ ಅನ್ನೋದಕ್ಕಿಂತ ಸಿರಿಧಾನ್ಯದ ದೋಸೆ ಮಾಡೋದು. ಸಿರಿಧಾನ್ಯಕ್ಕೆ ತಿರುಗ್ಬಿಟ್ಟಿದ್ದೀನಿ ನಾನು. ಈಗ ಬರೀ ಸಿರಿಧಾನ್ಯ, ಎಲ್ಲ ಸಿರಿಧಾನ್ಯದಲ್ಲೂ ದೋಸೆ ಇಡ್ಲಿ ಮಾಡೋದು. ಮತ್ತೆ ಅದೇ ನಮ್ಮ ಹುಗ್ಗಿ ಪೊಂಗಲ್ ಏನ್ ಹೇಳ್ತಾರೆ ಅದು, ಬಿಸಿಬೇಳೆ ಬಾತು, ವಾಂಗಿಬಾತು ಎಲ್ಲ ಅದರಲ್ಲೇ ಮಾಡೋದು. ಭಾಳ ರುಚಿಯಾಗಿರುತ್ತೆ. ಇನ್ನೊಂದೇನೆಂದರೆ ಮಧುರಾ ವೀಣಾ ಅವರು ನಮ್ಮ ಮಂಡ್ಯದವರು, ಪಕ್ಕದಲ್ಲಿರೋ ಮೈಸೂರವರು. ಅಂದರೆ ಈಗ ಹೇಳಿದ್ದು ಒಂದು ರೀತಿ ಸತ್ಯ ಅನಿಸುತ್ತೆ. ನಮ್ಮ ತಂದೆದು ಮೂಲ ಅಂದರೆ ತಾತ ಅಲ್ಲಿ ಹುಲಿಗೆರೆಪುರ ಅಂತ ಇದೆ ಮಂಡ್ಯದಲ್ಲಿ, ಮದ್ದೂರು ತಾಲೂಕು ಅಂತ ಕಾಣುತ್ತೆ ಅದು. ಅಲ್ಲಿಂದ ಮೂಲ ಬಂದಿದ್ದವರು. ಈಗ ಅಲ್ಲಿ ನಮ್ಮ ದೂರದ ನೆಂಟರೆಲ್ಲ ಇದ್ದಾರೆ, ನಾನು ಆ ಕಡೆ ಹೋಗಿಲ್ಲ. ಹಾಗಾಗಿ ಹಾಗೆ ಹೇಳ್ಬೋದು ಒಂದು ರೀತಿ. ಮಂಡ್ಯದವರು ಅಂತಾನೆ ನೋಡಿ. ಎಲ್ಲಿಂದ ಬರುತ್ತೆ ಧೈರ್ಯ ಅಂದರೆ ಹಾಗೇನಿಲ್ಲ. ತುಂಬ ಜನ ಪ್ರಾಮಾಣಿಕವಾಗಿರುವಂಥವ್ರು ಎಲ್ಲ ಊರು ಜಿಲ್ಲೆಯಿಂದ ಬಂದವರು ಇದ್ದಾರೆ. ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾವ ಊರಾದರೂ ಅಭ್ಯಂತರ ಇಲ್ಲ. ಇಲ್ಲಪ್ಪ ನಾನು ಈ ಕ್ಷೇತ್ರಕ್ಕೆ ಬಂದಿರೋದು ಒಂದಷ್ಟು ಹಣ ಮಾಡೋಕ್ಕೆ, ಒಂದಷ್ಟು ರೋಲ್ ಕಾಲ್ ಮಾಡಿಕೊಂಡು ಇರೋಕ್ಕೆ ಅಂತ ಅಂದ್ಕೊಂಡ್ರೆ ಹಂಗೂ ನಡೆಯುತ್ತೆ. ನಾನು ಆ ಎಲ್ಲ ವಿಷಯಕ್ಕೂ ಹೋಗೋಕ್ಕೂ ಮೊದಲು ಇವ್ರನ್ನ ನಾನು ಸ್ಕೂಲ್ ಬಾಲ್ಯಕ್ಕೆ ಕರ್ಕೊಂಡೋಗಿದ್ದೀನಿ. ಅಲ್ಲಿದೆ ಹೇಳ್ತೀನಿ. ಇವರು ಕಲಾವಿದರು ಕೂಡ. ಡ್ಯಾನ್ಸ್ ಎಲ್ಲ ಮಾಡ್ತಿದ್ರ ಸ್ವಾತಂತ್ರ್ಯ ದಿನಾಚರಣೆಗೆಲ್ಲ? ಸ್ವಾತಂತ್ರ್ಯ ದಿನಾಚರಣೆಗಿಂತ ಜಾಸ್ತಿ ನಮ್ಮ ಶಾಲೆನಲ್ಲಿ ಪ್ರತಿ ಶನಿವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾ ಇತ್ತು. ಹೌದಾ? ಪ್ರತಿ ಶನಿವಾರ. ಯಾವ ಶಾಲೆ? JSS ಶಾಲೆ, ಸರಸ್ವತಿಪುರಂ. ನಾನು ಓದಿದ್ದು ಅಲ್ಲೇ ಗ್ರಾಜುಯೇಷನ್. ಅದೇ ಸ್ಕೂಲ್ನಲ್ಲಿ ಅದೊಂದು ದೊಡ್ಡ ವೇದಿಕೆ. ಆ ವೇದಿಕೆ ಕೂಡ ಹತ್ತಕ್ಕೆ ನಮ್ಗೆ ಅಷ್ಟು ಎತ್ತರನೂ ನಾವು ಇರ್ತಿರ್ಲಿಲ್ಲ. ಆ ಮೆಟ್ಲುಗಳ ಮೂಲಕ ಹತ್ಕೊಂಡು ಹೋಗಿ ಪ್ರತಿ ಶನಿವಾರ ಒಂದೊಂದು ಶಾಲೆದು ಒಂದೊಂದು ಸೆಕ್ಷನ್ ಅವರು ನಾವು ಕಲ್ಚರಲ್ ಪ್ರೋಗ್ರಾಮ್ ಕೊಡ್ಬೇಕಿತ್ತು. ಅಲ್ಲಿಂದ ಬಂದಿದ್ದು ಇದೆಲ್ಲ. ನಾವು ರೆಡಿ ಆಗ್ಬೇಕಲ್ಲ ಪ್ರತಿ ವಾರ. ಅಂದ್ರೆ ಒಂದು ಬರ್ತಿತ್ತು ರೊಟೇಷನ್, ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ರೊಟೇಷನ್ ಬರ್ತಾ ಇತ್ತು. ಸೊ ಅವಾಗ ಗ್ರೂಪ್ ಡ್ಯಾನ್ಸ್ ಮಾಡೋದು, ಹಾಡೋದು, ನಾಟಕ ಮಾಡೋದು, ಸ್ಕಿಟ್ ಮಾಡೋದು ಅದೆಲ್ಲ ಇದ್ದೇ ಇತ್ತು. ಓಕೆ, ಗೊತ್ತಾಯ್ತಾ? ಎಲ್ಲಿಂದ ಬಂದಿದೆ ಅಂದ್ರೆ ಅಲ್ಲಿಂದ ಬಂದಿದೆ. ಇಂತಹ ಶಾಲಾ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದನೇ ವೇದಿಕೆ ಹತ್ತಿ ವೇದಿಕೆ ಮೇಲೆ ಪ್ರೀತಿ ಹೆಚ್ಚಾಗಿರೋದು. ಅದ್ರ ಜೊತೆಗೆ ಇನ್ನೊಂದು ಆಗ್ತಿತ್ತು, ನಮ್ಮ ಮನೆ ಬೀದಿನಲ್ಲಿ ಸರಸ್ವತಿಪುರಂನಲ್ಲಿ ಅಲ್ಲಿ ಕೂಡ ನಾವು ಪ್ರೋಗ್ರಾಮ್ ಇಟ್ಕೋತಾ ಇದ್ವಿ. ಫ್ರೆಂಡ್ಸ್ ಮನೆಯಲ್ಲಿ ಒಂದೊಂದ್ ದಿನ ಒಬ್ಬೊಬ್ರು ಮನೆಯಲ್ಲಿ, ಶನಿವಾರ ಮಧ್ಯಾಹ್ನ. ನೀವು ಸರಸ್ವತಿಪುರಂ ಹುಡುಗಿ? ಹೌದು, ಬಾಲ್ಯದಲ್ಲಿ. ಸಾಕ್ಷಾತ್ ಸರಸ್ವತಿ ಅಂತೂ ತಪ್ಪಾಗಲ್ಲ. ಅದೇ ಸರಸ್ವತಿ ಒಲ್ದಿದ್ದಾಳೆ. ಯಾಕೆಂದ್ರೆ ಅದಕ್ಕೆ ನಾನು ತುಂಬಾ ಏನೋ ಧನ್ಯ ಅಂತ ಅನ್ಕೊಳ್ತೀನಿ. ನಾನು ಇವ್ರನ್ನ ಮೊದ್ಲಿಂದನೂ ಅಕ್ಕ ಅಂತಾನೆ ಕರೆಯೋದು. ಹೌದು. ಇವತ್ತು ಅಕ್ಕ ಅಂತ ಕರಿಬೇಕೋ ಬೇಡ ಅಂತ ಗೊತ್ತಿಲ್ಲ. ತೊಂದರೆ ಇಲ್ಲ. ನೀವು ಈ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ? ನೀವು ಇದೊಂದು IPS ಆಗ್ಬೇಕು ಅಂತ? ಇದೊಂದು ದೊಡ್ಡ ಆಕಸ್ಮಿಕ. ಇದು ಬೈ ಚಾಯ್ಸ್ ಅಂತೂ ಬಂದಿದ್ದಲ್ಲ, ಬೈ ಚಾನ್ಸ್. ನಾನು ನಂದು ಪೋಸ್ಟ್ ಗ್ರಾಜ್ಯುಯೇಷನ್ ಆದಮೇಲೆ ಕರಿಯರ್ ಹುಡುಕ್ತಿರ್ಬೇಕಾದ್ರೆ ಏನು ಮಾಡಬೇಕು, ಆ್ಯಕ್ಚುಲಿ ರಂಗಭೂಮಿನ ಆರಿಸ್ಕೊಳ್ಳೋಣ ಅಂತ ಇದ್ದೆ. ಭಾರತೀಯ ರಂಗ ಶಿಕ್ಷಣ ಕೇಂದ್ರ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದು, ಅದಕ್ಕೆ ನೀನಾಸಂಗೆ ಹೋಗೋಣ ಅಂತ ಇದ್ದೆ. ಆದರೆ ನನಗೆ ಭಯ ಬಂದ್ಬಿಡ್ತು. ಸಾಂಸ್ಕೃತಿಕ ಇದು ಶಿಬಿರ ನಡೆಯುತ್ತಲ್ಲ, ಅವಾಗ ಹೋದಾಗ ಅಂದರೆ ನಮ್ಮನೆ ವಾತಾವರಣ ಹೇಗೆ ಅಂದರೆ ಸ್ವಲ್ಪ ಅನುಕೂಲಕರವಾಗಿ ಬೆಳೆದಂಥ ವಾತಾವರಣ. ಅಲ್ಲಿ ನೀನಾಸಂಗೆ ಹೋಗಿ ನಾನು ಬದುಕ್ತೀನ ಅಲ್ಲಿ ಅನ್ನೋದೊಂದು ನನಗೆ ಸಂದೇಹ ಶುರುವಾಯಿತು ಅವಾಗ. ಅದೊಂದು ಅದಾದ್ಮೇಲೆ ಮನೆಯಲ್ಲಿ ಕೂಡ ಅಷ್ಟೊಂದು, ಈಗ ರಂಗಭೂಮಿಯಿಂದ ಜೀವನ ಕಟ್ಕೊಂಡವರು ತುಂಬ ಕಡಿಮೆ, ಪೂರ್ತಿ ರಂಗಭೂಮಿಗೆ ಅವಲಂಬಿತರಾಗಿ ಅನ್ನೋದು ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವರು ಕೂಡ ಪ್ರೋತ್ಸಾಹ ಮಾಡಲಿಲ್ಲ. ನಾನು ಹವ್ಯಾಸಿ ರಂಗಕರ್ಮಿಯಾಗಿ ಮಾಡಲಿಕ್ಕೆ ಅವ್ರಿಗೆ ಏನು ತೊಂದರೆ ಇರಲಿಲ್ಲ. ಆದರೆ ಅದನ್ನೇ ನನ್ನ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೊಳ್ಳೋಕ್ಕೆ ಅವರು ಇಚ್ಛೆ ಪಡಲಿಲ್ಲ. ಹಾಗಾಗಿ ನಾನು ನೀನಾಸಂಗೆ ಹೋಗೋದನ್ನು ತಪ್ಪಿಸ್ಕೊಂಡೆ. ತದನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೆದು ರಂಗಾಯಣ
ಮೈಸೂರು ರಂಗಾಯಣದಲ್ಲಿ ನೀವು ಒಂದು ವರ್ಷ ಹೌದು, ಡಿಪ್ಲೊಮಾ ಇನ್ ಹೌದು. ಥಿಯೇಟರ್ ಆಫ್ ಆರ್ಟ್ಸ್ ಮಾಡಿದ್ದೀರಾ. ಹೌದು. ಆಮೇಲೆ ಅದು ಗ್ರಾಜುಯೇಷನ್ ಆದ್ಮೇಲೆ ಮಾಡ್ತೀರಾ? ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಮಾಡ್ತೀನಿ. ಆದ್ಮೇಲೆ ಜರ್ನಲಿಸಮ್ ಗ್ರಾಜುಯೇಷನ್ ಮಾಡ್ತೀರಾ? ಹೌದು. ಪೋಸ್ಟ್ ಗ್ರಾಜುಯೇಷನ್ ಮಾಸ್ ಮೀಡಿಯಾ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಮಾಡ್ತೀನಿ. ಆಮೇಲೆ ಲಿಟ್ರೇಚರ್ ಹೌದು MA ಇನ್ ಇಂಗ್ಲಿಷ್ ಮಾಡಿದೆ. ನಂತರ ನಾನು ನಂದು JRF ಕ್ಲಿಯರ್ ಆಗಿದ್ದರಿಂದ ನಾನು ರಿಸರ್ಚ್ಗೆ ಸೇರ್ಕೊಳ್ತೀನಿ. ಆ ಟೈಮಲ್ಲಿ ಸಂಜೆ ಸಮಯದಲ್ಲಿ ಸಿಗ್ತಾ ಇತ್ತಲ್ಲ ಟೈಮು, ಅದನ್ನ ಸದ್ಬಳಕೆ ಮಾಡೋಣ ಅಂತ ಈ ರಂಗಾಯಣ ಕೋರ್ಸ್ಗೆ ಸೇರ್ಕೊಂಡೆ. ನನ್ನ ಆಸಕ್ತಿ ನಂದು ಸಂಶೋಧನೆಗಿಂತ ಜಾಸ್ತಿ ರಂಗಾಯಣದ ಕಡೆಗೆ ತಿರುಗ್ಬಿಡ್ತು. ಅದು ಸಂಜೆ ಕೋರ್ಸ್ ಆಗಿತ್ತು ಅವಾಗಲ್ಲ? ಹೌದು, ಸಂಜೆ ಕೋರ್ಸ್ ಮಾತ್ರ ಇತ್ತು. ಇಯರಲ್ಲಿ? ಅದು 2004 to 5 ಸಂಜೆ ಕೋರ್ಸ್. ಸಂಜೆ ಕೋರ್ಸು ಭಾನುವಾರ ಮಾತ್ರ ಇಡೀ ದಿನ ಇರ್ತಾ ಇತ್ತು. ಓಕೆ. ಯಾರವಾಗ ಡೈರೆಕ್ಟರ್? ಚಿದಂಬರರಾವ್ ಜಂಬೆ ಸರನೇ. ಓ, ಜಂಬೆ ಸರ್. ಹೌದು. ಓಕೆ. ನಾವೂ ಕೂಡ ರಂಗಾಯಣಕ್ಕೆ ಫಸ್ಟ್ ಕಾಲ್ ಇಟ್ಟಾಗ ಕಾಲೇಜು ರಂಗೋತ್ಸವದಿಂದ ಜಂಬೆ ಸರೇ ಡೈರೆಕ್ಟರ್ ಆಗಿದ್ರು. ಅಂದ್ರೆ ಅವರೇ ನಿಮ್ಗೊಂಥರ ಇನ್ಸ್ಪಿರೇಷನ್ ಅಂತ ಅನ್ಕೋಬಹುದು. ಅಂದ್ರೆ ಅವ್ರು ಒಂಥರ ಏನ್ ಹೇಳ್ಬೇಕು ಅಂದ್ರೆ ಇನ್ಸ್ಪಿರೇಷನ್ ಥಿಯೇಟರ್ ಬಗ್ಗೆ ಅದು ಮುಂಚೆಯಿಂದ ಇತ್ತು. ಅವ್ರು ಒಂಥರ ಒಬ್ಬ ಸ್ನೇಹಿತಂತರ ಅವರು ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು. ಅವರೊಂದು ಗುರು ತರ ಅನ್ನಿಸ್ತಾ ಇರ್ಲಿಲ್ಲ. ಅದು ಒಂದು ಹೈಲೈಟ್. ಅಂದ್ರೆ ಅವ್ರಿಗೆ ಎಷ್ಟು ಜ್ಞಾನ ಇದೆಯೋ, ಅಂದ್ರೆ ನಟನೆಯನ್ನ ಹೇಳ್ಕೊಡ್ಬೇಕಾದ್ರೆ ಯಾವ ತರ ಗುರು ಆಗಿರ್ತಿದ್ರು, ಆ ನಂತರ ಮಿಕ್ಕಿದ ಸಮಯದಲ್ಲಿ ಒಬ್ಬ ಸ್ನೇಹಿತನ ಥರ, ಒಬ್ಬ ಮಾರ್ಗದರ್ಶಿ ಥರ ಅವರು ನಮಗೆ ಎಲ್ಲದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಜೊತೆಗೆ ಅವ್ರ ಜೊತೆ ಇರೋದೇನೆ ಒಂದು ರೀತಿ ಕಲಿಕೆ ಅಂತ ಅನಿಸ್ತಿತ್ತು ನನಗೆ ಆಗ. ಹೌದು. ಅಲ್ಲಿಂದ ನೀವು ನಟನೆ, ರಂಗಭೂಮಿಯ ನಂಟು ಬೆಳೆಸ್ಕೊಂತೀರ. ಹೌದು. ಕೆಲಸ ಆ ನಂತರದಲ್ಲಿ ಏನಾಯಿತು, ಕೋರ್ಸ್ ಮುಗಿದ್ಮೇಲೆ 2004ರಿಂದ 5 ಕೋರ್ಸ್ ಮುಗೀತು. ಮುಗಿದ ತಕ್ಷಣ ನಾನು ಏನು ಮಾಡಿದೆ, ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಆದರೆ 2006ರಲ್ಲಿ ನಾನು ಈ ಇಲಾಖೆಗೆ ಸೇರಿಕೊಂಡೆ. ಅಲ್ಲಿ ತನಕ ನಾನು ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದೆ. ಮಂಡ್ಯ ರಮೇಶ್ ಅವ್ರ ನಟನ ಜೊತೆಗೂ ನಾನು ಇದು ಸಂಪರ್ಕದಲ್ಲಿದ್ದೆ. ಮತ್ತು ಇವರು HS ಉಮೇಶ್ ಅವ್ರ ನಿರ್ದೇಶನದಲ್ಲೂ ನಾನು ಮಾಡಿದ್ದೆ. ಭಾಳ ಖುಷಿಯಾಗಿದ್ದೆ ರಂಗಭೂಮಿಯ ದಿನಗಳಲ್ಲಿ. ಆಮೇಲೆ ಖುಷಿಯಾಗಿರ್ಲಿಲ್ಲ? ಇಲ್ಲ, ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ 5 ವರ್ಷ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಓಹೋ. ಈ ಇಲಾಖೆ ಸೇರ್ಕೊಂಡ್ಮೇಲೆ ತಿಂಗಳಿಗೆ ಸಂಬಳ ಬರ್ತಿತ್ತಲ್ಲ? ಸಂಬಳ ಬರ್ತಿತ್ತು, ಆದ್ರೂ ಡಿಪ್ರೆಷನ್. ಅಂದ್ರೆ ಹಣನೇ ನೆಮ್ಮದಿ ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ನಾನು ಬಣ್ಣ ಹಚ್ಚಿ ಇವತ್ತಿಗೆ ಇಷ್ಟು ದಿನ ಆಯ್ತು, ನನ್ನ ಕಡೆದಾಗ ಬಣ್ಣ ಹಚ್ಚಿ ಇವತ್ತಿಗೆ 1 ವರ್ಷ ಆಯ್ತು, ಈ ತರ ನಾನು ಲೆಕ್ಕಾಚಾರ ಹಾಕೋತಾ ಇದ್ದೆ. ತುಂಬಾ ದುಃಖ ಪಡ್ತಾ ಇದ್ದೆ ಆಗ. ಎಲ್ಲಾರು ನನ್ನ ಲವ್ ಬ್ರೇಕಪ್ ಆಯ್ತು, ಹುಡುಗ ಕೈ ಕೊಟ್ಟ, ಅಯ್ಯೋ ಆಸ್ತಿ ಹೊಡ್ಕೊಂಡು ಹೋಗ್ಬಿಟ್ರು, ಕಡೆ ತೀರ್ಕೊಂಡ್ಬಿಟ್ರು ಅಂತ ಡಿಪ್ರೆಷನ್. ಹೌದು. ನೀವು ನನ್ನ ರಂಗಭೂಮಿಯ ನಾಟಕ ಮಾಡ್ತಾ ಇಲ್ಲ, ನಾನು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಹತ್ತಕ್ಕಾಗ್ತಿಲ್ಲ, ಡಿಪ್ರೆಷನ್. ಹೌದು. ಅದಕ್ಕೆ ಸಾಕಷ್ಟು ಎಲ್ಲಾ ಕಡೆ ಪ್ರದರ್ಶನಗಳು ಯಾವ್ದಾದ್ರು ಬಂದ್ರೆ ತಪ್ಪದೇ ನೋಡ್ತಾ ಇದ್ದೆ. ಎಂತ ನೋಡಿ ಆ ಒಂದು ಏನಂತೀರಾ ಹಸಿವನ್ನ ಇಂಗಿಸಿಕೊಳ್ಳೋ ಪ್ರಯತ್ನ. ಕಲೆ ಯಾರಿಗಾದ್ರೂ ನಿಜವಾಗ್ಲೂ ಒಲಿದ್ರೆ, ಹೌದು, ಇಷ್ಟ ಆದ್ರೆ ಇದೇ ನನ್ನದು ಅಂತ ಅನ್ಕೊಂಡ್ಮೇಲೆ ಅದು ನಂದಲ್ ಆಗದಿರೋ ಕ್ಷೇತ್ರ ಆದಾಗ ಬಹಳ ಸೆಪರೇಷನ್ ಇದೆಯಲ್ಲ, ಅದು ಒಂಥರ ಆಗುತ್ತೆ. ಎಷ್ಟೇ ದುಡ್ಡು ಬಂದ್ರೂ. ಹೌದು. ಅದಕ್ಕೆ ನಾನು ಏನು ಮಾಡಿದೆ, ತುಂಬಾ ವರ್ಷ ಆದ್ಮೇಲೆ ಅದು ಆ ಕಲೆ ಅನ್ನೋದು ಬೇರೆ ಬಾಗ್ಲನ್ನ ಕಂಡ್ಕೊಳ್ತು. ಪದ್ಯ ಬರೆಯಕ್ಕೆ ಶುರು ಮಾಡ್ಬಿಟ್ಟೆ. ಎಸ್, ಅದಕ್ಕೂ ಬರ್ತೀನಿ. ನೀವು ಬರೀತೀರಿ, ಬರೆಯೋಕ್ಕೆ ಶುರು ಮಾಡಿದ್ರಿ, ಅಲ್ಲಿ ನೀವು ಹೇಳ್ದಂಗೆ ಒಳ್ಳೆ ಆಡಿಯನ್ಸ್, ಯಾವುದಾದ್ರೂ ಒಳ್ಳೆ ನಾಟಕಗಳಿದ್ರೆ, ಬೇರೆ ಥರದ ನಾಟಕಗಳಿದ್ರು ಪ್ರೇಕ್ಷಕರ ಸಾಲಲ್ಲಿ ನೀವು ಕೂತಿರ್ತೀರ. ಖಂಡಿತ ಖಂಡಿತ. ಸೊ ಅದನ್ನು ರೂಢಿಸ್ಕೊಂಡಿದ್ದೀರಾ. ಹೌದು. ಅದು ಅಲ್ಲದೆ ಇನ್ನೂ ಏನೋ ಸಾಲ್ತಿಲ್ಲ ಅಂತ ಈಗಲೇ ಇತ್ತೀಚೆಗೆ ಈ ಫೀಲ್ಡಲ್ಲೇ ಇದ್ದು ಡ್ಯಾನ್ಸ್ ಕಲಿತೀರಾ. ಹೌದು. ಒಡಿಸಿ. ಹೌದು. ಪ್ರದರ್ಶನ ಮಾಡ್ತೀರಾ ತುಂಬ ದೊಡ್ಡ ದೊಡ್ಡ ವೇದಿಕೆಯಲ್ಲಿ. ಅಂದರೆ ಅದು ಹೇಗೆ? ಆ್ಯಕ್ಚುಯಲ್ ಆಗಿ ಅದೇ ಈಗ ಹೇಳಿದ್ನಲ್ಲ, ಪದ್ಯ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಂದು ಹಿಂದೆ ರಂಗಾಯಣದಲ್ಲಿ ತರಬೇತಿ ಪಡಿತಾ ಇರೋ ಸಮಯದಲ್ಲೇ ನಾನು ಸಂಗೀತ ಕೂಡ ಕಲಿತಾ ಇದ್ದೆ, ಹಿಂದೂಸ್ತಾನಿ ಸಂಗೀತ, ಮೈಸೂರಲ್ಲಿ. ಅದೂನು ಹೌದು. ವೀರಭದ್ರಯ್ಯ ಹಿರೇಮಠ್ ಅಂತ ಹೇಳಿ ನಮ್ಮ ಗುರುಗಳು, ಗದಗನ ವೀರಾಶ್ರಮದವರು, ಅವರು ನಮ್ಮ ಗುರುಗಳಾಗಿ ಇದ್ರು. 2 ವರ್ಷ ಅವರಿಂದ ಕಲ್ತಿದ್ದೆ ನಾನು. ಆನಂತರ ಮತ್ತೆ ಬ್ರೇಕ್ ಆಯಿತು. ಹೀಗೆ ಏನೇನೋ ಜವಾಬ್ದಾರಿಗಳು, ಓದೋದು, ಅದು ಇದು ಅಂತ. ನಂತರ ಏನಾಯಿತು, ಇಲ್ಲಿ ಹುಡುಕಾಡಿದೆ ತುಂಬ ಗುರುಗಳಿಗಾಗಿ ಬೆಂಗಳೂರಲ್ಲಿ. LN ಹೆಗ್ಡೆ ಅನ್ನೋರು ಒಂದಷ್ಟು ಪೋಷಿಸಿದ್ರು.
ಅವ್ರದ್ದು ಹೇಳ್ಕೊಡೋ ಒಂದು ವಿಧಾನ ತುಂಬ ಫ್ರೀ ಸ್ಟೈಲ್ ಇತ್ತು. ಓಕೆ, ಹಾ. ನನಗೆ ಫ್ರೀ ಸ್ಟೈಲ್ ಆಗಲಿಲ್ಲ. ಓ, ಅದಾಗ್ಲಿಲ್ಲ. ಆಗಲಿಲ್ಲ, ಕಷ್ಟ ಆಯಿತು. ಶಾಸ್ತ್ರೀಯವಾಗಿ, ಅವರು ಶಾಸ್ತ್ರೀಯ ಸಂಗೀತನೇ ಕಲಿಸ್ತಿದ್ರು, ಫ್ರೀ ಸ್ಟೈಲಲ್ಲಿ ಕಲಿಸ್ತಿದ್ರು. ಹಾ. ಸೊ ನಾನು ಗುರುಗಳ ಹುಡುಕಾಟದಲ್ಲಿ ಹೋಗಿ ಹೋಗಿ ಕೊನೆಗೆ ಫಯಾಜ್ ಖಾನ್, ಉಸ್ತಾದ್ ಫಯಾಜ್ ಖಾನ್ ಅವರ ಮಗ ಫರಾಜ್ ಖಾನ್ ಅವರ ಬಳಿ ಸಂಗೀತ ಕಂಟಿನ್ಯೂ ಮಾಡಿದೆ. ಏನಾಗಿದೆ ನಿಮ್ದು ಸಂಗೀತದಲ್ಲಿ? ಅಂದರೆ ಯಾವುದೂ ಎಕ್ಸಾಮ್ ತೊಗೊಂಡಿಲ್ಲ, ಬರೀ ಅಭ್ಯಾಸ ಮಾಡ್ತಾ ಇದ್ದೆ. ಸ್ವಲ್ಪ ಸ್ವಲ್ಪ ಕಲಿತೆ. ನೋಡ್ಬೇಕು, ಇವಾಗ ಸ್ವಲ್ಪ ಒತ್ತಡದ ಒಂದು ಕೆಲಸ ಇರೋದ್ರಿಂದ ಸಮಯ ಕೊಡೋಕ್ಕಾಗ್ತಿಲ್ಲ. ನಿಮ್ ಕೆಲಸನೇ ಒತ್ತಡ ಅಲ್ವಾ? ಹೌದು. ನೀವು ಡ್ಯಾನ್ಸ್ಗೆ ಹೆಂಗ್ ಸಮಯ ಕೊಟ್ಕೊಂಡು ಡ್ಯಾನ್ಸ್ ಕೊಟ್ಟೆ, ಎಲ್ಲನೂ ಬೇರೆ ಎಲ್ಲ ತ್ಯಾಗ ಮಾಡಿದೆ. ವೀಕೆಂಡಲ್ಲಿ ಸಂಡೇ ಬರೀ ತ್ಯಾಗ ಮಾಡಿ ಪ್ರಾಕ್ಟೀಸ್ ಮಾಡೋದು, ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಕ್ಲಾಸಿಗೆ ಹೋಗೋದು, ಅದು ಬಿಟ್ಟರೆ ಏನಿಲ್ಲ. ಅದು ಮತ್ತೆ ನಂದು ವೃತ್ತಿ, ಅದೆರಡು ಬಿಟ್ಟರೆ ಏನೂ ಇಲ್ಲ. ಈ ಥರ ಇತ್ತು. ಮನೇಲಿ ಯಾರ್ಯಾರು ಇದ್ದೀರಾ ಈಗ? ಮನೆಯಲ್ಲಿ ನಾನು, ನನ್ನ ತಾಯಿ, ನಮ್ಮ ಮನೆಯವರು, ಇಷ್ಟು ಜನ ಇದ್ದೀವಿ. ಮನೆಯವ್ರು ಏನು ಮಾಡ್ತಾರೆ? ಅವರು ಬಿಸ್ನೆಸ್ ಮಾಡ್ತಾರೆ. ಪಪ್ಪಿ ಇರ್ತವ? ಇದೆ ಇದೆ ಇದೆ. ಪಪ್ಪಿ ಎಲ್ಲ ದೊಡ್ಡದಾಗಿದೆ, ಈಗ 2 ಇದೆ. ಏನು ಬಿಸ್ನೆಸ್ ಮಾಡ್ತಾರೆ? ಅವರು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸು. ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮನೆಗಂತೂ ಯೂಶಲಿ ಹೋಗಲ್ಲ? ಇಲ್ಲ, ಏನಾಗುತ್ತೆ ಅಂದರೆ ಇವಾಗ ಹಾಲಿ ನನ್ನ ನೀಸಿದ್ದಾಳೆ, ನಮ್ಮ ಮನೆಯವರ ಅಣ್ಣನ ಮಗಳು. ಅವಳಿಗೆ ನಾವೆಲ್ಲ ಹೇಳಿ ಹೇಳಿ ಮಾಡಿಸ್ತಿದ್ದೀವಿ. ಅವಳು ಅಕಸ್ಮಾತ್ ಊರಿಗೇನಾದ್ರು ಹೋದರೆ ಅವಾಗ ನಾನೇ ಅಡುಗೆ ಮಾಡ್ತೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್. ಓಕೆ. ಒಟ್ಟು ಅಡುಗೆ ಮಾಡೋದು ಗೊತ್ತಿದೆ? ಗೊತ್ತಿದೆ, ಇಷ್ಟನೂ ಆಗುತ್ತೆ ಒಂದೊಂದ್ಸಲ. ವೆಜ್ಜೋ ನಾನ್ ವೆಜ್ಜೋ? ಎರಡೂ ಮಾಡ್ತಾ ಇದ್ದೆ. ಈಗ ಜಾನ್ವರಿ 1ರಿಂದ ನಾನು ಸಸ್ಯಾಹಾರಿಯಾಗಿ ಪರಿವರ್ತನೆ ಆಗಿದ್ದೀನಿ. ಹೌದಾ? ಹೌದು. ಜಾನ್ವರಿ 1ರಿಂದ ಇನ್ನೊಂದು ಇಷ್ಟು ದಿನದವರೆಗೂ ಅಂತ ಏನಾದರೂ ಏನು ಗೊತ್ತಿಲ್ಲ. ನಾನು ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ಇದನ್ನ ಅಳವಡಿಸ್ಕೊಂಡಿದ್ದೀನಿ ಈಗ ತಕ್ಷಣಕ್ಕೆ. ನೋಡಬೇಕು. ಈ ಸಂಖ್ಯಾಶಾಸ್ತ್ರ ಬೇರೆ ಅದೆಲ್ಲ ನಂಬ್ತೀರಾ? ಅಂದರೆ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಈಗ. ಎಕ್ಸ್ಪ್ಲೋರ್? ಜೀವನದಲ್ಲಿ ಕೆಲವೊಂದು ಸಾಧನೆಗಳು ಮಾಡಬೇಕಿತ್ತು, ಅದಕ್ಕೆ ಅಡಚಣೆ ಯಾಕೆ ಆಗ್ತಾ ಇದೆ ಅಂಥೇಳಿ ಹುಡುಕೊಂಡು ಹೋದಾಗ ಈ ಸಂಖ್ಯಾಶಾಸ್ತ್ರಜ್ಞರು ಒಬ್ಬರು ಸಿಕ್ಕರು. ಅವ್ರ ಜೊತೆ ಚರ್ಚೆ ಆಯಿತು. ಆಗ ಅವರು ನಮ್ಮ ಬರ್ತ್ ಚಾರ್ಟ್ ಅಂತ ಏನಿದೆ ಅದರಲ್ಲಿ ನಾವು ಯಾವ ಪ್ರೊಫೆಷನ್ಗೆ ಸೂಟ್ ಆಗ್ತೀವಿ ಅನ್ನೋದನ್ನು ಹೇಳ್ತಾರೆ. ಓಕೆ. ಸೊ ನನಗೆ ಪೊಲೀಸು ಕೊನೆಯಲ್ಲಿದೆ, ಇದೆ, ಇಲ್ಲದೆ ಹೋದರೆ ಹೋಗೋಕ್ಕಾಗಲ್ಲ. ಕೊನೆಯಲ್ಲಿದೆ. ನನಗೆ ಮೊದಲನೇ ಆಪ್ಷನ್ ಇರೋದು ಸಿನಿಮಾ ನಿರ್ದೇಶಕಿಯಾಗಿ. ಇವಾಗ ಅದೇ ಕನ್ಸ್ ಮೇಲೆ ನಾನ್ ವೆಜ್ ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ನಿರ್ದೇಶಕಿ ಆಗಬೇಕು ಅಂತ ಬಿಟ್ಟಿಲ್ಲ, ಒಟ್ನಲ್ಲಿ ಒಳ್ಳೇದಾಗ್ಲಿ. ಅದು ನಾನು ಆ್ಯಕ್ಟ್ರು ಅಕ್ಕ, ನಂದು ಆ್ಯಕ್ಟ್ರ್ ಬಯೋಡೇಟಾ ಎಲ್ಲ ಗೊತ್ತಲ್ವಾ? ಮರಿಬೇಡಿ. ಖಂಡಿತ ಖಂಡಿತ. ನಿನ್ನಂಥ ರಾಜ್ಯ ಪ್ರಶಸ್ತಿ ವಿಜೇತ ನಟಿ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತ ಪೋಷಕ ನಟಿ ಕೂಡ ನೀನು ಎರಡನ್ನೂ ಪಡೆದುಕೊಂಡಿದ್ಯಾ ಅಂತ ಅಪರೂಪದ ಕಲಾವಿದೆ. ನಿನ್ನನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಿರ್ದೇಶಕರಿಗೆ ತುಂಬ ಈಸಿ ಕೆಲಸ. ನಿನ್ನನ್ನು ಕಾಸ್ಟ್ ಮಾಡಿಸಿದ್ರೆ ದೊಡ್ಡ ಮಾತು. ನೋಡಿ, ಈ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂದರೆ, JSS ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾ ಇದ್ರು ಶನಿವಾರ. ಆಮೇಲೆ ಏನೇನೆಲ್ಲ ಓದ್ತಾರೆ, ಜರ್ನಲಿಸಮ್ ಮಾಡ್ತಾರೆ, ಮಾಸ್ಟರ್ಸ್ ಮಾಡ್ತಾರೆ, ಲಿಟ್ರೇಚರ್ ಮಾಡ್ತಾರೆ, ರಂಗಾಯಣದಲ್ಲಿ ರಂಗಶಿಕ್ಷಣ ಕಲಿತಾರೆ ಈವ್ನಿಂಗ್ ಟೈಮಲ್ಲಿ. ನಂತರ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಜೊತೆಗೆ ಆ ಟೈಮಲ್ಲೇ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಒಡಿಸಿ ಡ್ಯಾನ್ಸ್ ಕಲಿತಾರೆ, ಸ್ಟೇಜ್ ಹತ್ತುತ್ತಾರೆ. ಇಷ್ಟೆಲ್ಲ ಮಾಡಿದ್ರು ನನಗಿನ್ನೂ ಏನೋ ಬೇಕು, ಆಗ್ತಿಲ್ಲ, ನಂಗೆ ಸಾಲ್ತಿಲ್ಲ, ಏನೋ ಬೇಕು ಅಂತ ಹೇಳಿ ಅದನ್ನ ಒಂದು ಮನಸ್ಸಿನಲ್ಲಿ ಅದನ್ನು ಇಟ್ಕೊಂಡು ಸಿದ್ಧಿಸ್ಬೇಕು ಅಂತ ಅನ್ನೋಕ್ಕಾಗಿ ಅವರು ಜನವರಿಯಿಂದ ನಾನ್ ವೆಜ್ ಬಿಟ್ಟಿದ್ದಾರೆ. ಖಂಡಿತ ಒಳ್ಳೇದಾಗಲಿ. ನೀವೇನು ಅನ್ಕೊಂಡಿದ್ದೀರಾ ಅದಾಗಲೂ ಕೂಡ ನೀವು ನಮ್ಮ ಕಿಚನ್ಗೆ ಬರಬೇಕು. ಖಂಡಿತ ಬರ್ತೀನಿ. ನಮ್ಮ ಕಿಚನ್ಗೆ ಬಂದು ಮಾತಾಡಬೇಕು, ಊಟ ಮಾಡಬೇಕು. ಹಿಂಗೆ ಇರ್ತೀರಾ, ನನಗೆ ಗೊತ್ತು. ಆಗ್ಲೂ ಕಾಯ್ತಾ ಇರ್ತೀನಿ. ಇಷ್ಟೆಲ್ಲ ಮಾಡಿರೋ ಇವ್ರ ಹತ್ರ ಒಂದು ಮಾತು ಕೇಳ್ತೀನಿ, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀನು ನನಗೆ ಹೇಳಿದಾಗ ಎಷ್ಟೆಲ್ಲ ಜನರ ತ್ಯಾಗ ಬಲಿದಾನ ಆಯಿತು. ಆ ಟೈಮಲ್ಲಿ ಸ್ವಾತಂತ್ರ್ಯ ಒಂದೇ ನಮ್ಮ ತಲೆನಲ್ಲಿತ್ತು. ಈಗ ನಮ್ಮ ತಾತನ ಕಾಲದವರು ಹೋರಾಡಿರೋದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ. ಆದ ನಂತರ ನಾವು ಏನೋ ನಮ್ಮದೇ ಆಡಳಿತ ಬೇಕು ಅಂತ ಹಂಬಲಿಸಿ ಎಲ್ಲ ರಾಜರು ಅವರ ವಿರುದ್ಧ ಹೋರಾಡಿ ಅವರು ಪ್ರಾಣತ್ಯಾಗ ಮಾಡಿದ್ರು. ಈಗ ಮತ್ತೆ ಚಳುವಳಿಗಳು ನಡೀತಾ ಇದೆ. ಫ್ರೀಡಮ್ ಪಾರ್ಕಲ್ಲಿ ಹೋದರೆ ನ್ಯಾಯ ಬೇಕು, ಧಿಕ್ಕಾರ ನಡೀತಾ ಇದೆ. ಅಂದರೆ ಎಲ್ಲರೂ ಅಸಂತುಷ್ಟರಾಗೇ ಇದ್ದಾರೆ.
ಸೊ ಸ್ವಾತಂತ್ರ್ಯ ಬಂದಿದೆ, ನಮ್ಮವರೇ ನಮ್ಮನ್ನು ಆಳ್ತಾ ಇದ್ದಾರೆ. ಆದರೆ ನನಗೇನನ್ಸುತ್ತೆ ಅಂದರೆ ಈ ಭೇದ ಭಾವ ಅನ್ನೋದೇನಿದೆ, ಜಾತಿ ಲಿಂಗಭೇದ, ಅದು ತಾರತಮ್ಯ, ಇದರಿಂದಾಗಿ ನಮ್ಮ ದೇಶ ಹಾಳಾಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಆ ಭೇದ ಭಾವಗಳು ಇರಬಾರ್ದು ಅಂತಾನೆ ಒಂದು ಸಂವಿಧಾನ ಬರುತ್ತೆ, ಹೌದು, ಸಮಾನವಾಗಿರ್ಬೇಕು ಹೌದು. ಆದ್ರೂ ಸಂವಿಧಾನ ಇದ್ರೂ ಕೂಡ ಇವತ್ತು ನಮ್ಮ ಜಾತಿ ಧರ್ಮಗಳು ಲಿಂಗ ಭೇದಗಳು ನಮ್ಮನ್ನ ಆಳ್ತಾ ಇದೆ. ನೀವು ಹೇಳ್ದಂಗೆ ಫ್ರೀಡಮ್ ಪಾರ್ಕ್ ಒಂದು ಉದಾಹರಣೆ. ಆ ಥರ ಪ್ರತಿ ಒಂದು ಕಡೆನೂ ಹೋರಾಟಗಳು ಚಳುವಳಿ ನಡೀತಾನೆ ಇದೆ. ಅಷ್ಟೇ ಅಲ್ಲದೆ ತನ್ನ ಮನೆ ಒಳಗಡೆಯಿಂದಾನೇ ಹೆಣ್ಣುಮಗಳು ಸ್ವಾತಂತ್ರ್ಯಕ್ಕಾಗಿ ಹೌದು ತುಂಬಾ ಹೋರಾಟ ಮಾಡ್ತಿರ್ತಾಳೆ. ಹೌದು. ಈ ಥರದ್ದು ಯಾವುದಾದ್ರೂ ನೀವು ಹೆಣ್ಣುಮಗಳು ವಿಷಯನ ಕೇಸ್ನ ಹ್ಯಾಂಡ್ಲ್ ಮಾಡಿದ್ದು ಉದಾಹರಣೆ ಇದೆಯಾ? ತುಂಬ ಹೆಣ್ಮಕ್ಕಳ ಒಂದು ಇಶ್ಯೂಗಳನ್ನು ನಾನು ನೋಡಿದ್ದೀನಿ. ನಾನು ಗುಲ್ಬರ್ಗಾದಲ್ಲಿ DYSP ಆಗಿದ್ದಾಗ ಮಹಿಳಾ ಪೊಲೀಸ್ ಠಾಣೆ ನನ್ನ ಅಧೀನದಲ್ಲಿತ್ತು ಒಂದು. ಅಲ್ಲಿ ತುಂಬ ಅರ್ಜಿಗಳು ಬರ್ತಾಯಿತ್ತು. ಅಂದರೆ ಈ ಗಂಡ ಹೆಂಡತಿ ಹೊಡೆದಾಟ ಒಂದು ಕಡೆ ಇರಲಿ, ನಾನು ಒಂದು 13 ವರ್ಷದ ಹೆಣ್ಮಗಳನ್ನು ನಾನು ಬೀದಿಯಲ್ಲಿ ನೋಡಿದೆ. ಅವಳು ತಪ್ಪು ದಾರಿಗೆ ಇಳಿದಿದ್ಲು. ನನಗೆ ತುಂಬ ಆಶ್ಚರ್ಯ ಆಯಿತು. ಅವಳು 12 ವರ್ಷ, ಆದರೆ ಅವಳು ನೋಡಿದ್ರೆ ಅವಳೊಂದು 60-70 kg ಅಷ್ಟು ತೂಕ ಇದ್ಲು, ಓವರ್ ಗ್ರೋತ್. ಆಮೇಲೆ ಅವಳನ್ನ ಕರ್ಕೊಂಬಂದು ಕೇಳಿದಾಗ ಅವಳು ಇದೇ ಥರ ದಂಧೆ ಮಾಡ್ತಾಯಿದ್ಲು. ಅಂದರೆ ಹೇಗೆ ಅಂದರೆ ರಾತ್ರಿ ಹೊತ್ತು ಬೆಡ್ಶೀಟ್ ಎಲ್ಲ ಹಾಕೊಂಬಿಟ್ಟು ಮೋರಿ ಸೈಡಲ್ಲಿ, ನಾನು ಅದನ್ನು ಜಾಗ ಕೂಡ ಹೋಗಿ ನೋಡಿದೆ. ಆಮೇಲೆ ಅವಳು ಕರೆದು ಬುದ್ಧಿವಾದ ಹೇಳಿದೆ. ನಾನು ಕಚೇರಿಗೆ ಕರೆಸ್ಬಿಟ್ಟು, ಅವಳು ಸ್ನಾನನೇ ಮಾಡಿರಲಿಲ್ಲ ಎಷ್ಟೋ ದಿನ, ಮುಖ ಎಲ್ಲ ತೊಳಸಿ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡಿಸಿ ಎಲ್ಲ ಮಾಡಿದೆ, ಮಾಡಿ ಬುದ್ಧಿವಾದ ಹೇಳಿ ಕಳಿಸ್ದೆ. ಆನಂತರ ಏನಾಯಿತು, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ನನಗೆ ಅವಳು ಅದೇ ಸನ್ನಿವೇಶದಲ್ಲಿ ಸಿಕ್ಕಳು. ಸ್ವಲ್ಪ ದಿನ ಅಂದರೆ ಹೆಚ್ಚು ಕಮ್ಮಿ ಒಂದು 15-20 ದಿವಸ ಆಗಿರ್ಬೋದು. ಅದೇ ಸನ್ನಿವೇಶದಲ್ಲಿ ಸಿಕ್ಕಳು. ನಾನು ಮತ್ತೆ ಅವಳನ್ನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನನಗೆ ಎಷ್ಟು ಕೋಪ ಬಂದಿತ್ತಂದರೆ ಅವಳಿಗೆ ಹೊಡೆದ್ಬಿಟ್ಟೆ. ಹೊಡೆದ ರಭಸಕ್ಕೆ ಅವಳು ಅಲ್ಲೇ ಮೂತ್ರ ವಿಸರ್ಜನೆ ಕೂಡ ಮಾಡಿಬಿಟ್ಲು, ಬಿದ್ದುಬಿಟ್ಟು. ಆನಂತರ ಮತ್ತೆ ಕೇಳಿದೆ. ಅವಳು ಒಂದು ಒಡೆದ ಸಂಸಾರದಿಂದ ಬಂದಿದ್ಲು. ಅಲ್ಲೇನಾಗಿದೆ, ಅವ್ರ ತಾಯಿಯ ನಡವಳಿಕೆನೇ ಸರಿ ಇರಲಿಲ್ಲ. ಸೊ ಹೀಗೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಯಾವ ರೀತಿ ಭವಿಷ್ಯ ಹಾಕ್ಕೊಡ್ಬೇಕು ಅನ್ನೋದನ್ನು ನಿರ್ಧಾರ ಅವರೇ ಮಾಡಬೇಕು. ಮುಕ್ಕಾಲ್ವಾಸಿ ಪೋಷಕರ ಒಂದು ಇದರಿಂದನೇ ಮಕ್ಕಳಿಗೆ ಈ ಥರ ಹಾದಿ ತಪ್ಪುವಂಥ ಒಂದು ಅವಶ್ಯಕತೆ ಬರುತ್ತೆ. ಹಾಗಾಗಿ ಫಸ್ಟು ತಂದೆ ತಾಯಿಗಳು, ಗಂಡ ಹೆಂಡ್ತಿರೋ ತಾವೇ ಒಂದು ಸಮಾಧಾನದಿಂದ ಇದ್ದು ಮಕ್ಕಳ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಏನಿದೆ ಅದನ್ನು ತಗೊಳ್ಳೋದಕ್ಕೆ ಅವ್ರು ತಯಾರಾಗಿದ್ದಾಗ ಮಾತ್ರ ಮಕ್ಕಳನ್ನ ಮಾಡಿಕೊಂಡು ಪೋಷಿಸಬೇಕು ಅಂತ ನನಗೆ ಅನ್ನಿಸ್ತು. ಹುಡುಗಿ ಆಮೇಲೆ ಏನಾಯ್ತು? ಆನಂತರ ನಾವು ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವಳು ಮಾತು ಕೇಳ್ತಾ ಇರಲಿಲ್ಲ. ಈ ಥರ ತುಂಬ ಜನ ಸಿಕ್ಕಿದ್ದಾರೆ ನನಗೆ. ನಾವೆಷ್ಟೋ ಹೆಣ್ಮಕ್ಳು ಸ್ವಾತಂತ್ರ್ಯದ ಬಗ್ಗೆ, ಸಮಾನತೆ ಬಗ್ಗೆ ಮಾತಾಡಿದ್ರು, ಧ್ವನಿ ಎತ್ತಿದ್ರು ಕೂಡ ಈ ಥರದ ಕೇಸ್ಗಳನ್ನ ನಾವು ಫೇಸ್ ಮಾಡೋಕ್ಕೆ ಆಗಲ್ಲ ಅಲ್ಲ. ಆದರೆ ಇದಾದ ನಂತರ ನನಗೆ CIDಗೆ ಬಂದಾಗ ಒಂದು ಅವಕಾಶ ಸಿಕ್ತು. ಇದು ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಸೆಲ್ SP ಆಗಿ ಕೆಲಸ ಮಾಡಿದೆ. ಆವಾಗ ಸುಮಾರು ಜನ ಈ ಥರ ಹೆಣ್ಮಕ್ಳನ್ನ ನಾನು ರಕ್ಷಣೆ ಮಾಡಿದ್ದೀನಿ. ರಕ್ಷಣೆ ಮಾಡಿ ಯಾರು ಅವರನ್ನು ಈ ದಂಧೆಗೆ ತಳ್ಳಿದ್ರೋ ಅವರನ್ನು ನಾವು ಕಾನೂನು ಕ್ರಮದಂತೆ ಜೈಲಿಗೆ ಕೂಡ ಕಳಿಸಿದ್ದೀವಿ. ಆಮೇಲೆ ಬಾಂಡೆಡ್ ಲೇಬರರ್ಸ್ ಆಗಿ ದುಡಿಸ್ಕೋತಾರೆ ಇದೇ ಥರ. ಅವರೂ ಕೂಡ ಜೈಲಿಗೆ ಕಳಿಸಿ ಅವ್ರಿಗೆ ಬೇಲೆ ಆಗಲ್ಲ. ಅದು ಆ ಸೆಕ್ಷನಲ್ಲಿ ಅವಾಗ IPCನಲ್ಲಿ ಅವಾಗ ಬೇಲು ತುಂಬ ಕಷ್ಟ ಇತ್ತು. ಸೊ ಆ ಥರ ಆ ಒಂದು ನಡುವಲ್ಲಿ ಕೆಲಸ ಮಾಡಿದ್ದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಈಗ ಸಂಖ್ಯಾಶಾಸ್ತ್ರ ಹೇಳ್ತು ಅಂತ ನೀವು ನಾನ್ ವೆಜ್ ತಿನ್ನೋದು ಬಿಟ್ಟು ನೀವು ಗುರಿ ಮುಟ್ತಾ ಇದ್ದೀರಾ. ಅದು ನೀವು ನಿಮ್ಮ ಮನಸ್ಸಲ್ಲೇ ಇರಲಿ ಏನಾಗಬೇಕು ಅನ್ನೋದು. ನೀವು ಇನ್ ಕೇಸ್ ನಿರ್ದೇಶಕಿ ಆದರೆ ಯಾವ ಸಬ್ಜೆಕ್ಟ್ನ ಮೊದಲು ತಗೊಳ್ತೀರಾ? ನಾನು ಒಂದು ಕುತೂಹಲಕರವಾದ ಸಂಗತಿ ಹೇಳಬೇಕಿದ್ರಲ್ಲಿ. ಮೈಸೂರು ಲೋಕೇಶ್ ಅವ್ರ ಮಗ ಆದರ್ಶ್, ಅವನು ಮತ್ತು ನಾನು ಒಂದೇ ಕರಾಟೆ ಕ್ಲಾಸಿಗೆ ಹೋಗ್ತಾ ಇದ್ವಿ. ಕರಾಟೆನೂ ಕಲ್ತಿದ್ದೀರಾ? ಹೌದು. 3rd ಬ್ರೌನ್ ಡ್ಯಾನು ಬೆಲ್ಟು. ಅವನು ನಾನು ಒಟ್ಟಿಗೆ ಕಲಿತಾ ಇದ್ವಿ. ಅವ್ನು ನಿರ್ಮಲಾ ಸ್ಕೂಲ್ ಹತ್ರ ಬರ್ತಾ ಇದ್ದ, ನಾನು ಸೋಮಾನಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೆ. ಬಟ್ ಒಂದೊಂದ್ಸಲ ಕ್ಯಾಂಪ್ ಮಾಡಿದಾಗ ಒಟ್ಟಿಗೆ ಇರ್ತಾ ಇದ್ವಿ. ಆಗ ನಾನು ಅವನು ನನ್ನ ಅಕ್ಕ ಅಂತಲೇ ಕರೀತಾ ಇದ್ದ. ಆಗ ನಾನು
ಲೋ ಮಾಡಿದ್ರೆ ಫಿಲಮ್ಮು ಬೆಳದಿಂಗಳ ಬಾಲೆ ಮಾಡ್ಬೇಕು ಕಣೋ. ಹ್ಮ್ ಅದು ಕಾದಂಬರಿ ಬಂದಿತ್ತು ಅವಾಗ. ಹ್ಮ್ 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 ನನಗೆ ಭಾಳ ಫ್ಯಾಸಿನೇಟಿಂಗ್ ಆಗಿತ್ತು ಅದು, ಅವನಿಗೂ ತುಂಬ ಫ್ಯಾಸಿನೇಟಿಂಗ್ ಆಗಿತ್ತು. ಸೊ ತುಂಬ ಮಾತಾಡ್ಕೋತಾ ಇದ್ವಿ ಹ್ಮ್ ಅದ್ರ ಬಗ್ಗೆ, ಅದನ್ನು ಮಾಡಬೇಕು ಅಂತ. ಆಮೇಲೆ ಪಣಿ ರಾಮಚಂದ್ರ ಅವರು ಮಾಡಿದ್ರು ಅನ್ಸುತ್ತೆ ಅದನ್ನು. ಸೊ ಆವಾಗ ನಾನು ಬೇಜಾರು ಮಾಡ್ಕೊಂಡ್ವಿ, ನೋಡು ನಾವು ಮಾಡಬೇಕಾಗಿದ್ದು ಫಿಲ್ಮ್ ಆಗೋಯ್ತು ಅಂತ. ಬಟ್ ಇನ್ನೊಂದು ವೇಟಿಂಗ್ ಫಾರ್ ಗೋಡೋ ಅಂತ ಇದೆಯಲ್ಲ, ಹ್ಮ್ ಅಲ್ಲ ಇದಲ್ಲ, ವೇಸ್ಟ್ ಲ್ಯಾಂಡ್, ವೇಸ್ಟ್. ಟಿ.ಎಸ್. ಎಲಿಯಟ್ ಅವ್ರದ್ದು. ಹ್ಮ್ ಆ ನಾಟಕ ನನ್ನನ್ನು ತುಂಬ ಕಾಡಿದೆ. ಹ್ಮ್ ಅದಕ್ಕೆ ನಾನು ಜಂಬೆ ಸರ್ ಹತ್ರ ಹೇಳಿ, ಅದು ನಾಟಕ ಮಾಡಿಸ್ಲೇಬೇಕು ಸರ್ ನೀವು. ಹ್ಮ್ ಅದು ಯಾವ ಥರ ಕಠಿಣವಾಗಿ ಹೇಳಿದೆ ಅಂದರೆ, ನೀವು ಸಾಯೋಕ್ಕೆ ಮುಂಚೆ ಈ ನಾಟಕ ಮಾಡಿಸ್ಬೇಕು. ಓಕೆ, ಯಾವಾಗ ಹೇಳಿದಿ ಮತ್ತೆ? ಇದು ಹೇಳಿ ಒಂದು 10 ವರ್ಷ ಆಯಿತು. ಓಕೆ. ಸೊ ಅವ್ರೇನು ಮಾಡಿದ್ರು, ಬಾ ಹೋಗೋಣ ಪುಸ್ತಕ ಟ್ರಾನ್ಸ್ಲೇಷನ್ ಇದ್ರೆ ಹುಡ್ಕೋಣ ಅಂತ ಹೇಳಿ, ಹರಿಹರ ಪ್ರಿಯ ಅಂತ ಪುಸ್ತಕ ಮನೆ ಹ್ಮ್ ಹ್ಮ್ ಇಲ್ಲಿ ತಲಕಟ್ಪುರ ಹತ್ರ ಇದ್ರು ಅವರು. ಅಲ್ಲಿ ಹೋಗಿ ಒಂದು ಟ್ರಾನ್ಸ್ಲೇಷನ್ ಕೂಡ ತೊಗೊಂಡು ಬಂದ್ವಿ. ಹ್ಮ್ ಅದು ಯಾರೋ ಲೇಖಕರು ಅಂತ ಮರ್ತೋಗಿದೆ. ಆಮೇಲೆ ನಾನು ಜಂಬೆ ಅದನ್ನು ಕೂತ್ಕೊಂಡು ನೋಡಿದ್ವಿ. ಇನ್ನೊಂದು ಸ್ವಲ್ಪ ಅದು ಇದು ಮಾಡಬೇಕಿತ್ತು, ಫೈನ್ ಟ್ಯೂನು. ಸೊ ಏನಾದ್ರು ಸಿನಿಮಾ ಮಾಡಿದ್ರೆ ಆ ಥರದ್ದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಬೇಕು ಅಂತ ಅನಿಸುತ್ತೆ. ಈಗಲೂ ನಿಮಗೆ ಸಿನಿಮಾ ಮಾಡೋಕ್ಕೆ ನಾಟಕ, ಕತೆ, ಕಾದಂಬರಿ ಆಧಾರಿತಗಳೇ ಕಾಡೋದು. ಹೌದು ಹೌದು ಹೌದು. ನಿಮ್ಮ ವೃತ್ತಿನಲ್ಲೇ ತುಂಬ ಇನ್ಸಿಡೆಂಟ್ಗಳನ್ನ ನೋಡಿದ್ರೂ ಸಹ ನಿಮ್ಮ ಒಲವಿರೋದು ಕತೆ, ಕಾದಂಬರಿ. ಹೌದು, ನನಗೆ ಕ್ರೈಮ್ ಸ್ಟೋರಿ, ಅದಕ್ಕೆ ಕ್ರೈಮ್ ವಿಷಯಗಳ ಬಗ್ಗೆ ಯಾರು ಸ್ಕ್ರಿಪ್ಟ್ ಮಾಡ್ತಿದ್ದಾರೆ ಅಂದರೆ ಹೇಳ್ಬೋದು. ಆದರೆ ನನಗೆ ಎಳೆಯೋದೆಲ್ಲ ಬೇರೆ ಕಡೆನೇ. ಅಂದರೆ ಈಗ ನಾನು ಭೇಟಿ ಮಾಡಿದ ಕೆಲವು ವ್ಯಕ್ತಿಗಳೊಂದಿಗಿನ ಒಡನಾಟ ಏನಿದೆ, ಅದು ನನ್ನ ಬದುಕಲ್ಲಿ ಖುಷಿನೂ ಕೊಟ್ಟಿರ್ಬೋದು, ಘಾಸಿನೂ ಮಾಡಿರ್ಬೋದು ತುಂಬ ತೀವ್ರವಾಗಿ. ಆ ಥರದ್ದೆಲ್ಲ ಒಂದು ನಾನೇ ನಾಟಕ ಬರೀಬೇಕು ಅಂತ ನನಗೆ ಸುಮಾರು ವರ್ಷಗಳ ಹಿಂದೆ ಅನ್ನಿಸ್ತಾ ಇತ್ತು. ಆ ಥರ ಕೆಲವೊಂದು ಘಟನೆಗಳು ಅದನ್ನು ಆಧರಿಸ್ಕೊಂಡು. ಆಮೇಲೆ ಕೆಲವೊಬ್ಬರು ವ್ಯಕ್ತಿಗಳು ಸಿಗ್ತಾರೆ, ಅವ್ರು ಪ್ರತಿ ಮೂಮೆಂಟಲ್ಲೂ ಹಾಸ್ಯ ತುಂಬಿರುತ್ತೆ. ಅವ್ರು ಮಾತಾಡೋದಾಗಲಿ, ಕೈಕಾಲು ಆಡಿಸೋದಾಗಲಿ, ಸೆನ್ಸ್ ಆಫ್ ಹ್ಯೂಮರ್. ಹಾಂ, ಆ ಥರ ವ್ಯಕ್ತಿಗಳನ್ನ ಇಟ್ಕೊಂಡು ಅದನ್ನೇ ಒಂದು ಸಿನಿಮಾ ಮಾಡೋಣ ಅನಿಸುತ್ತೆ ಒಂದೊಂದ್ಸಲ. ಈ ಥರ ತುಂಬ ಸಬ್ಜೆಕ್ಟ್ಸ್ಗಳು ನಮ್ಮ ಕಣ್ಮುಂದೆ ಕಾಡುತ್ತೆ. ಇನ್ನು ಆ ಆಸೆ ನಿಮ್ಮದು ಬೇಗ ನೆರವೇರಲಿ. ಥ್ಯಾಂಕ್ ಯು. ಆದಷ್ಟು ಬೇಗ ನಾವು ಮತ್ತೆ ಆ ವಿಷಯದಲ್ಲಿ ಕೂತು ಊಟ ಮಾಡೋಣ. ಹೌದು. ಆಗಸ್ಟ್ 15 ಯಾವುದಾದ್ರೂ ಇಷ್ಟು ವರ್ಷದ ಇನ್ಸಿಡೆಂಟಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಈ 15 ನಾನು ಮರೆಯೋಕ್ಕಾಗಲ್ಲ ಅನ್ನೋದು ಏನಾದರೂ ಇದೆಯಾ? ಆ ಥರ ಏನೂ ಇಲ್ಲ, ಆ ದಿನ ಏನಿಲ್ಲ. ಯಾಕೆಂದರೆ ಪ್ರತಿ ವರ್ಷ ನಾನು ಸೇವೆಗೆ ಸೇರಿ ಈಗ 20 ವರ್ಷ ಆಯಿತು. ಇವಾಗ 20ನೇ ಸ್ವಾತಂತ್ರ್ಯ ದಿನಾಚರಣೆ ನನಗೆ ಇಲಾಖೆ ಒಳಗಡೆ. ಸೊ ಪ್ರತಿದಿನ ರೆಡಿಯಾಗಿ ಹೋಗಿ ಆಫೀಸ್ಗೆ ಹೋಗಿ ಧ್ವಜಾರೋಹಣ ಮಾಡಿಕೊಂಡು ರಾಷ್ಟ್ರಗೀತೆ ಹಾಡಿ ನಮ್ಮ ಹಿರಿಯ ಅಧಿಕಾರಿಗಳಿಗೆಲ್ಲ ನಾವು ವಂದನೆಗಳನ್ನು ಸಲ್ಲಿಸಿ ಮತ್ತೆ ಎಲ್ಲ ಮಾಡಿ ಪ್ರಧಾನ ಕಚೇರಿಗೆ ಹೋಗಿ ಅಲ್ಲಿ ಮತ್ತೆ ಧ್ವಜಾರೋಹಣದಲ್ಲಿ ಭಾಗವಹಿಸಿ ಮತ್ತೆ ಮನೆಗೆ ಹೋಗೋದು ಇದು ಕಾಯಂ ರೂಢಿಯಾಗಿದೆ. ರೂಟೀನ್. ವಯಸ್ಸಿಂದ ಏನೂ ಬದಲಾಗಿಲ್ಲ ಇದು ಆಗಸ್ಟ್ 15? ಇಲ್ಲ. ನಮ್ಮ ದೇಶದ ಕತೆ ಹೆಂಗೆ ಅಲ್ಲ, ಆಗಸ್ಟ್ 15 ಅಂದರೆ ಅಷ್ಟು ಬೇಗ ಎದ್ದು ಧ್ವಜ ಹಾರಿಸಿ, ಹೌದು, ದೇಶಭಕ್ತಿ ಗೀತೆ ಹಾಡಿ, ಹೌದು, ಸಾಲಾಗಿ ಬಂದು, ಹೌದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ, ಚಾಕ್ಲೇಟ್ ಏನಾದರೂ ಸಿಹಿ ತಿಂದು ಮನೆಗೆ ಹೋಗೋದು. ಅವತ್ತಿಂದ ಇವತ್ತವರೆಗೂ ಏನೋ ಸ್ವಲ್ಪ ಬದಲಾಗಿದೆ. ಚಾಕ್ಲೇಟ್ಸಿಂದ ಉಪ್ಪಿಟ್ಟಿಂದ ಮಸಾಲೆ ದೋಸೆ, ಸಮೋಸ ಬದಲಾಗಿರ್ಬೋದು, ಏನೂ ಬದಲಾಗಿಲ್ಲ. ಬೇರೆ ಯಾವ ಥರ ನಾವು ಆಚರಿಸ್ಬೇಕಾಗಿದೆ ಇವಾಗ ಅಂದರೆ ಕೆಲವೊಂದು ಯೋಜನೆಗಳು ಲಾ ಮೇಕರ್ಸ್ ಮಾಡಿದ್ದಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮಹಿಳೆಯರಿಗೆ ಕೆಲವು ವೃತ್ತಿಗಳಲ್ಲಿ 33% ರಿಸರ್ವೇಷನ್, ಇದು ಒಂದು ಸ್ವಲ್ಪ ಬದಲಾವಣೆ ತಂತು. ಈಗ ನಾನು 2006ರಲ್ಲಿ ಇಲಾಖೆಗೆ ಬಂದಾಗ ನಮ್ಮ ಬ್ಯಾಚಲ್ಲಿ 14 ಜನ ಇದ್ದರು, ಅದರಲ್ಲಿ 4 ಜನ ನಾವು ಹೆಣ್ಮಕ್ಳು. ಅದಕ್ಕೆ ಕಾರಣ ಈ 33% ರಿಸರ್ವೇಷನ್. ಸೊ ಹಾಗಾಗಿ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ತು, ಇಲ್ಲಾಂದರೆ ಕಂಪ್ಲೀಟ್ಲಿ ಡಿನೈ ಮಾಡಿಬಿಡ್ತಿದ್ರು. ಅದೊಂದು. ಆಮೇಲೆ ಈಗ ಇವ್ರಿಗೆ ತೃತೀಯ ಲಿಂಗಿಗಳಿಗೆ ಕೂಡ ಕೆಲವು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ನನಗನ್ಸುತ್ತೆ ಇದು ತುಂಬ ನಿಧಾನಗತಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಅದು ಇಚ್ಛಾಶಕ್ತಿ ತುಂಬ ಬಲವಾಗಿರಬೇಕು.
ಈಗ ನಿಮ್ಮ ಪ್ರಕಾರ 33%ಇಂದ ನಾವು 50%ಗೆ ಬರ್ತೀವ? ಲೆಕ್ಕ ಹಂಗೆ ನೋಡೋದಿದ್ರೆ ನಮ್ಮ ದೇಶದ ಜನಸಂಖ್ಯೆ ನಾವು ಸಮಾನ ಇದ್ದೀವಿ, ಸ್ವಲ್ಪ ನಾವೇ ಜಾಸ್ತಿ ಇರ್ತೀವಿ. ಹೌದು. ಆದರೂ ಕೂಡ ನಮ್ಮ ರಿಸರ್ವೇಶನ್ ಯಾಕೆ 33? ಅದೇ 33 ಕೊಟ್ಟಿದ್ದೇ ತುಂಬ ರೀಸೆಂಟಾಗಿ, ಅದು ತುಂಬ ಹೆಚ್ಚು ಅಂತಲೇ ಅನಿಸುತ್ತೆ. ಆಮೇಲೆ ಏನಾಗುತ್ತೆ, ಈ ಹೆಣ್ಮಕ್ಳಿಗೆ ಒಂದು ಬಯಾಲಜಿಕಲ್ ಆಗಿ ಏನು ದೇವರು ಕೊಟ್ಟಿದ್ದಾನಲ್ಲ, ಮಕ್ಕಳು, ಸಂಸಾರ, ಅದು ಪ್ರಯಾರಿಟಿ ಆಗಿಬಿಡುತ್ತೆ ಒಂದೊಂದು ಸಲ. ಯಾಕೆಂದರೆ ಎಲ್ಲರಿಗೂ ನಿನ್ನ ಥರ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅದು ಅವಕಾಶಗಳು ತೆರ್ಕೊಂಡಾಗ ಅವ್ರು ಬಂದೇ ಬರ್ತಾರೆ. ಈಗ ಕೆಲಸ ಇದೆ, ರಿಸರ್ವೇಶನ್ ಇದೆ. ಇವಾಗ ಪಾಲಿಟಿಕ್ಸ್ ಅಲ್ಲಂತೂ ಹೆಣ್ಮಕ್ಳ ಸಂಖ್ಯೆ ಇಲ್ವೇ ಇಲ್ಲ ರಾಜಕೀಯದಲ್ಲಿ. 33 ಇಲ್ಲ ನನ್ನ ಪ್ರಕಾರ. ಸುಮ್ಮನೆ ಹೇಳ್ತಾರೆ ರಿಸರ್ವೇಶನ್, ಗಂಡಂದಿರ್ ಹೆಂಡತಿನ ನಿಲ್ಲಿಸ್ತಾರೆ, ಇಲ್ಲ ತಾಯಿ ನಿಂತ್ಕೊಂತಾರೆ, ಈ ತರನೇ ಇರುತ್ತೆ ರಿಸರ್ವೇಶನ್ ಬಂತು ಅಂತ. ಆ ತರ ಸಮಾನತೆ ಇನ್ನೂ ಸಿಕ್ಕಿಲ್ಲ. ಆ ಥರ ಸಮಾನತೆ ಸಿಕ್ಕಿಲ್ಲ. ಮತ್ತೆ ಇನ್ನೂ ಒಂದು, ನಾವು ತುಂಬಾ ಮುಕ್ತವಾಗಿ ಇದನ್ನ ನೋಡೋದಾದ್ರೆ, ಈಗ ಕೆಲಸದ ಒಂದು ಇದರೊಳಗಡೆ ನಾವು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣಗಾಡ್ಕೊಂಡು ಏನೋ ಮಾಡ್ತಿರ್ತೀವಲ್ಲ, ಅದೇನಾಗುತ್ತೆ ಅಂತಂದರೆ ಹೆಣ್ಮಕ್ಳು ದೇ ಹ್ಯಾವ್ ಟು ವರ್ಕ್ ದ ಡಬಲ್ ಆಫ್ ವಾಟ್ ಎ ಮ್ಯಾನ್ ಡಸ್ ಟು ಗೆಟ್ ಹಾಫ್ ಆಫ್ ದ ಅಪ್ರಿಸಿಯೇಷನ್. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ನನಗೂ ಕೆಲವು ಕ್ಷಣಗಳು ಅನಿಸಿದೆ. ಏನಂದರೆ ಮನೆ ಕೆಲಸ ಮಾಡ್ಕೊಂಬಿಟ್ಟು ಆರಾಮಾಗಿ ಈ ಜಂಜಡಗಳು, ಈ ರಾಜಕೀಯ ಇದನ್ನೆಲ್ಲ ಬಿಟ್ಟು ಇದ್ಬಿಡ್ಬೋದಲ್ಲ ಅಂತ. ಸೊ ತುಂಬ ಜನ ಹೆಣ್ಮಕ್ಳಿಗೆ ಅಲ್ಲಿ ಬಂದು ಇದನ್ನೆಲ್ಲ ಎದುರಿಸಿ ಹೋರಾಡೋ ಅಂಥ ಒಂದು ಮನೋಭಾವ ಇರಲ್ಲ. ಆಮೇಲೆ ಯಾರಿಗ ಮನೋಭಾವ ಇರುತ್ತೆ, ನಾನು ನೋಡಿದ್ದೀನಿ, ನಾನು ತುಂಬ ಮುಕ್ತವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಆ ಥರ ಯಾರು ಹೋರಾಡ್ತಾರಲ್ಲ ಅವರು ಬರೀ ಗಯ್ಯಾಳಿಗಳಾಗಿರ್ತಾರೆ. ಈ ರಾಜಕೀಯದಲ್ಲೇ ಆಗಲಿ ಗಯ್ಯಾಳಿತನ ಅಷ್ಟೇ. ಆ ಗಂಡಸರು ಏನು ಮಾಡ್ತಾರೆ, ಅಪ್ಪ ಇವರು ಗಯ್ಯಾಳಿ ಅಂತೇಳಿ ಅವ್ರಿಗೆ ಯಾವುದು ಪ್ರಮುಖವಾದ ಒಂದು ಪಾತ್ರನೇ ಕೊಡಲ್ಲ. ಅವ್ರು ಮಾತಾಡ್ಕೊಂಡೇ ತಮ್ಮ ಜೀವನ ಸವಿಸ್ಬಿಡ್ತಾರೆ ರಾಜಕೀಯದಲ್ಲಿ ಇದ್ದೀವಿ ಅಂತ ಫೀಲಿಂಗಲ್ಲಿ. ಅಂದರೆ ಕ್ವಾಲಿಟಿ ಬೇಕಾಗ್ತದೆ ಒಬ್ಬ ಪೊಲಿಟಿಷಿಯನ್ಗೆ ನಿಂತ್ಕೊಳ್ಳೋಕ್ಕೆ. ಈಗ ಇಂದಿರಾ ಗಾಂಧಿ ಅವರು ಇದ್ರು, ಅವ್ರಿಗೆ ಅವ್ರ ತಂದೆದು ಎಲ್ಲ ಟ್ರೈನಿಂಗ್ ಇತ್ತು ಆಗ. ಸೊ ಹಾಗಾಗಿ ಆ ಹೆಣ್ಮಗಳು ನಮ್ಮ ದೇಶದ ಪ್ರಧಾನಿಯಾಗಿ ತುಂಬ ದಿಟ್ಟತನದಿಂದ ಆಳಿದ್ಲು. ಅದೇ ಥರ ಬೇರೆ ಹೆಣ್ಮಕ್ಳಿಗೂ ಆ ಧೈರ್ಯ, ಶೌರ್ಯ ಎಲ್ಲ ಬರಬೇಕು ಅಂದರೆ ಅವ್ರಿಗೆ ಏನು ಕೊಡ್ಬೇಕು ನಾವು ಅನ್ನೋದನ್ನು ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಅವರಿಗೆ ತುಂಬ ಮೋಟಿವೇಟ್ ಮಾಡಬೇಕಾಗುತ್ತೆ ನಾವು. ಆಮೇಲೆ ಮನೆಗಳಲ್ಲಿ ಅದು ಹೋಗಬೇಕು. ಮನೆಗಳಲ್ಲಿ ಏನಾದ್ರು ತಾರತಮ್ಯ ಅಂತ ಇದ್ದರೆ ಅದು ಹೋಗಬೇಕು. ಈಗ ಹೌದು ನನಗೇನಂತಂದರೆ, ನನಗೆ ಯಾವತ್ತೂ ನನಗೆ ಇಬ್ಬರು ಅಣ್ಣಂದರು. ನನಗೆ ಯಾವತ್ತೂ ನೀನು ಹೆಣ್ಣು ಹುಡುಗಿ, ನೀನು ಇದು ಮಾಡಬಾರ್ದು, ಅಥವಾ ಇದು ಮಾಡಬೇಕು, ಅಥವಾ ನೀನು ಮದುವೆ ಮಾಡ್ಕೊಂಡು ಒಂದಿನ ಹೊರಗಡೆ ಹೋಗ್ತೀಯಾ, ಈ ಥರ ಸಂಭಾಷಣೆಗಳು ನನಗೆ ಕೇಳೇ ಬಂದಿಲ್ಲ. ಒಳ್ಳೆಯದು. ಇದರಿಂದ ಮೋಸ್ಟ್ಲಿ ನನಗೆ ಒಳಗಿಂದ ಆ ತಾಕತ್ತು ಅನ್ನೋದು ಬರುತ್ತೆ. ಈಗ ನಮ್ಮ ಮನೆಯಲ್ಲೆಲ್ಲ ಎಲ್ಲ ಅಣ್ಣಂದ್ರು ಕೆಲಸ ಮಾಡ್ತಿದ್ವಿ, ನಾವು ಕೆಲಸ ಮಾಡ್ತಿದ್ವಿ, ನಮ್ಮ ತಾಯಿಗೆ ಹೆಲ್ಪ್ ಮಾಡ್ತಿದ್ವಿ. ಒಂದೊಂದು ದಿನ ರೊಟೇಷನಲ್ಲಿ ಪಾತ್ರೆ ತೊಳೆಯೋದಾಗಲಿ, ಕಸ ಗುಡಿಸೋದಾಗಲಿ, ರೊಟೇಷನು. ಆವಾಗ ಮಿಕ್ಸಿ ಇರಲಿಲ್ಲಲ್ಲ, ರುಬ್ಬಗುಂಡು. ಸೊ ಅದು ಮೊಳಕೆ ಕಾಳು ಸಾರು ಮಾಡಬೇಕಾದ್ರೆ, ಇಲ್ಲ ನಾನ್ ವೆಜ್ ಮಟನ್ ಮಾಡಬೇಕಾದ್ರೆ, ಅವಾಗೆಲ್ಲ ಒಬ್ಬರು ರುಬ್ಬಾದ್ಮೇಲೆ ಇನ್ನೊಬ್ಬರು, ಆ ಥರ ರೊಟೇಷನ್ ಬರ್ತಿತ್ತು. ಸೊ ಈ ಥರ ನಮಗೆ ಹಾಕ್ಕೊಟ್ಟಿದ್ರಿಂದ ಒಂದು ನಮ್ಮ ತಂದೆ ಅಥವಾ ತಾಯಿ ಇಬ್ಬರು ಕೂಡ, ಅದೊಂದು ನನಗೆ ಸಮಾಜಕ್ಕೆ ಬಂದಾಗ ಅದು ಶಾಕ್ ಅನಿಸುತ್ತೆ. ಸಮಾಜದಲ್ಲಿ ಹೆಣ್ಣು ಗಂಡು ಅಂತ ತಾರತಮ್ಯ ಇದೆ, ನನಗೆ ಜಾತಿ ಅನ್ನೋದು ಒಂದು ಈ ಥರ ತಾರತಮ್ಯ ಇದೆ ಅಂತೆಲ್ಲ ಗೊತ್ತಾಗಿದ್ದು ನಾನು ಸರ್ಕಾರಿ ನೌಕರಿ ಸೇರಿದ ಮೇಲೇ. ಒಬ್ಬ ಹೆಣ್ಣಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಅಥವಾ ಜಾತಿ ಅಸಮಾನತೆಯಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಜನರಿಗೆ ಅಂತ ನನಗೆ ಗೊತ್ತಾಗಿದ್ದೇನೆ ನಾನು ಈ ಇಲಾಖೆ ಸೇರಿದ ಮೇಲೆ. ಅದನ್ನ ಫೇಸ್ ಮಾಡಿದಿರಿ? ಎಲ್ಲರೂ ಮಾಡೇ ಇರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಸಮಾಜ, ನಮ್ಮ ಪೊಲೀಸ್ ಇಲಾಖೆ ಅಂತೂ ಪುರುಷ ಪ್ರಧಾನ ಇಲಾಖೆನೆ. ಯಾವುದು ಮಹಿಳಾ ಪ್ರಧಾನ ಇಲಾಖೆ ಹೇಳ್ಬಿಡಿ. ಚಿತ್ರರಂಗ ಪುರುಷ, ರಂಗಭೂಮಿ ಪುರುಷ, ಪುರುಷ, ರಾಜಕೀಯ ಪುರುಷ, ಹೌದು ಎಲ್ಲ ಹಂಗಿರ್. ಮಹಿಳಾ ಅವರ ಕ್ಷೇತ್ರ ಯಾವುದು? ಎಲ್ಲ ಕ್ಷೇತ್ರದಲ್ಲೂ ನಾವು ಮಾಡಬೇಕು ಅಂದ್ರೆ ನೋಡಿದ್ರೆ ಅದೆಲ್ಲ ಪುರುಷ ಪ್ರಧಾನದೇ ಕ್ಷೇತ್ರ ಆಗ್ಬಿಟ್ಟು. ಹೌದು. ಈಗ ನೋಡಿ, ಸುನೀತಾ ವಿಲಿಯಮ್ಸ್ ಅವರು 15 ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೋದ್ರು. ಎಷ್ಟೋ ತಿಂಗಳುಗಳ ಕಾಲ ಬರಲೇ ಇಲ್ಲ. ನಾನು ದಿನ ಆಕೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆಕೆ ಹೆಣ್ಣೋ ಗಂಡು ಅಂದರೆ ಆತ್ಮಕ್ಕೆ ಯಾವುದು ಲಿಂಗ ಇಲ್ಲ. ಅವ್ರದ್ದು ದೃಢತೆ ಏನಿದೆಯಲ್ಲ ಅದು. ಈಗ ಇಂದಿರಾ ಗಾಂಧಿ ಅವ್ರ ಉದಾಹರಣೆ ತಗೊಂಡೆ. ಅವ್ರಿಗೆ ಅವ್ರ ತಂದೆಯಿಂದ ಬಂತು. ಅವ್ರ ತಂದೆ ಜೈಲಲ್ಲಿದ್ದಾಗ ಲೆಟರ್ಸ್ ಬರೀತಾ ಇದ್ರು ಮಗಳಿಗೆ. ಅದು ಒಂಥರ ಮೋಟಿವೇಶ್ನಲ್ ಲೆಟರ್ಸ್.
ಮತ್ತು ಅವರ ಈಗ ಎಜುಕೇಷನ್ ಏನಿದೆ ಅದು ತುಂಬ ಬಾಲ್ಯದಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಎಲ್ಲರಿಗೂ. ಮತ್ತು ಮನೆಯಲ್ಲೇ ಅದನ್ನು ತಿಳಿಸ್ಕೊಡ್ಬೇಕು ನಾವು. ಅವಾಗ ಅದು ಗಟ್ಟಿಯಾಗಿಬಿಡುತ್ತೆ. ಈಗ ನಾನು ಹೇಗೆ ಹೊರಗೆ ಬಂದು ಎಲ್ಲ ತಿಳ್ಕೊಂಡ್ನೋ ಈ ತಾರತಮ್ಯ ಅನ್ನೋದನ್ನೆಲ್ಲ ಆ ಥರ ಇರಬೇಕು. ಆದರೆ ನನಗೆ ಕಷ್ಟ ಆಯಿತು. ಇಟ್ ವಾಸ್ ಎ ಕಲ್ಚರಲ್ ಶಾಕ್. ಏನು ಹಿಂಗಿದೆಯಾ ಅಂತ. ಇವತ್ತಿಗೂ ನಾನು ಯೋಚನೆ ಮಾಡೋದು ಆ ಥರ ಯೋಚನೆ ಮಾಡಲ್ಲ. ಯೋಚನೆ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ. ಹತ್ತಿದ್ದೀರಿ ಡಿಪಾರ್ಟ್ಮೆಂಟಲ್ಲಿ? ಇದೆ ದುಃಖದ ವಿಷಯಗಳು ಹಾಗೇ ಇರುತ್ತೆ. ಹಾಗೆ ಇರುತ್ತೆ. ಸಾಕಪ್ಪ ಸಾಕು, ಫೀಲ್ಡ್ ಬಿಟ್ಟು ಹೋಗೋಣ ಅನ್ನೋ ಥರ. ಇಲ್ಲ, ಆ ಥರ ನಂಗೆ ಅನಿಸ್ಲಿಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನಾನು ಬಿಡಬಾರ್ದು, ಹೋರಾಟ ಮಾಡಬೇಕು. ಐ ಆಮ್ ಎ ಫೈಟರ್. ನನಗೆಲ್ಲ ನನ್ನ ಸ್ನೇಹಿತರು ಹೇಳೋದು ಹಾಗೆ, ನೀನು ಬಿಡಮ್ಮ ಫೈಟರ್ ಅಂತ ಹೇಳಿ. ಸೊ ಒಂಥರ ಆ ಥರ ಹೋರಾಟದ ಒಂದು ಇದು. ಯಾಕೆಂದರೆ ನಮ್ಮ ತಂದೆ ತಾಯಿಯಿಂದ ಕಲ್ತಿದ್ದೆ ನಾ ಹೋರಾಟದ ಗುಣ, ಧೈರ್ಯದ ಗುಣ. ವೆರಿ ಗುಡ್. ನಿಮ್ಮ ಅಪ್ಪ ಅಮ್ಮನಿಗೆ ಮೊದಲು ನಾವು ಹೌದು, ಅವ್ರು ಕಷ್ಟನೂ ಕೊಟ್ಟರು, ಸುಖನೂ ಕೊಟ್ಟರು, ನಮಗೆ ಅನುಕೂಲನೂ ಕೊಟ್ಟರು, ಕಷ್ಟನೂ ಕೊಟ್ಟರು. ಕಷ್ಟ ಯಾವ ಥರ? ಕಷ್ಟ ಅಂತಂದರೆ ತುಂಬ ಡಿಸಿಪ್ಲಿನ್ನು. ಆರ್ಥೋಡಾಕ್ಸ್ ಫ್ಯಾಮಿಲಿನಾ? ಆರ್ಥೋಡಾಕ್ಸ್ ಏನಿಲ್ಲ. ನಮ್ಮ ತಂದೆ ತುಂಬ ಡಿಸಿಪ್ಲಿನೇರಿಯನು. ಹೀಗೆ ಮಾಡಬೇಕು, ಹೀಗೆ ಓದಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಓಕೆ, ಅದು ಥರ ಕಷ್ಟ. ಆಮೇಲೆ ತುಂಬ ಕಷ್ಟದ ಕೆಲಸಗಳನ್ನೆಲ್ಲ ಮಾಡಿಸೋರು ಅವರು ಅವ್ರ ಜೊತೆಗೇನೆ. ಓಕೆ. ಅವ್ರು ಹೇಳ್ತಿದ್ರು ಆಗ, ನೀನು ಇವಾಗ ನನ್ನ ನೆನೆಸ್ಕೊಳ್ಳಲ್ಲ, ಆಮೇಲೆ ನೆನೆಸ್ಕೋತೀಯ ಅಂತ. ಅದು ನಿಜವಾದ ಮಾತು. ಏನು ಮಾಡ್ತಾರೆ? ಅವರು ಪ್ರೊಫೆಸರ್ ಆಗಿದ್ದರು, ಈಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ನಾ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೇ ತೀರ್ಕೊಂಡ್ರು. ಅಮ್ಮ ಹೌಸ್ ವೈಫು. ಸೊ ಅಂದರೆ ಲೈಫಲ್ಲಿ ನೀವು ಯಾವತ್ತೂ ಊಟಕ್ಕಾಗಿ ಹೋರಾಟ ಮಾಡಿಲ್ಲ? ಇಲ್ಲ. ಅದೆಲ್ಲ ಚೆನ್ನಾಗಿ. ಊಟ ಬಟ್ಟೆಗೆ ಏನು ಹೋರಾಟ ಇಲ್ಲ. ನಮ್ಮ ಹೋರಾಟಗಳೇ ಬೇರೆ. ಕರೆಕ್ಟ್. ನಮಗೆ ಸ್ವತಂತ್ರ ಅಂದ ತಕ್ಷಣ ಹೆಣ್ಮಕ್ಳ ವಿಷಯಕ್ಕೆ ಒಂದು ಕಾಮನ್ ಲೈನ್ ಇದೆ. ಹೆಣ್ಮಕ್ಳು ಮಧ್ಯರಾತ್ರಿ 12 ಗಂಟೆ ರಾತ್ರಿ ಯಾವಾಗ ಆಚೆ ಬಂದ್ರು ಬರ್ತಾರೆ, ಓಡಾಡ್ತಾರೆ, ಅವಾಗ ಅವ್ರು ಆರಾಮಾಗಿ ತಲುಪಿದ್ರೆ ಸ್ವತಂತ್ರ ಸಿಕ್ಕಿದೆ ಅಂತ ಅರ್ಥ. ಹೌದು ಹೌದು ಹೌದು. ಏನಕ್ಕ ಇದು ಸಾಲು? ಅಂದರೆ ಗಾಂಧಿಯವ್ರು ಹೇಳಿದ್ದು ಅಷ್ಟು ಮುಕ್ತವಾಗಿ ಅವ್ರಿಗೇನು ಬೇರೆ ಜೆಂಡರ್ ಗಂಡಸರಿಂದ ಯಾವುದೇ ಒಂದು ಏನೋ ಸಮಸ್ಯೆ ಆಗದೇನೆ ಅವಳು ಓಡಾಡಬಲ್ಲಳು ಅಂದರೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅವ್ರು ಹೇಳಿದ್ದು. ಆದರೆ ಇವತ್ತು ಮುಕ್ತವಾಗಿ ಎಲ್ಲರೂ ಓಡಾಡ್ತಿದ್ದಾರೆ ಹೆಣ್ಮಕ್ಳು. ನಮ್ಮ ಮನೆ ಹತ್ರ ಇಂದಿರಾನಗರಕ್ಕೆ ಬಂದರೆ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಆದರೆ ಅವ್ರು ಯಾವ ಸ್ಥಿತಿಲಿ ಇರ್ತಾರೆ ಅನ್ನೋದು ನಾವು ನೋಡಬೇಕು. ಗೊತ್ತಾಯ್ತಲ್ಲ? ಅಂದರೆ ಈಗ ಹೆಣ್ಮಕ್ಳಾಗಲಿ ಒಳ್ಳೆ ಅಭ್ಯಾಸಗಳನ್ನು ಕಲ್ತ್ಕೋಬೇಕು. ಎಲ್ಲರೂ ಮದ್ಯ ವ್ಯಸನಿಗಳಾಗಿದ್ದಾರೆ. ಸೊ ಮದ್ಯ ಕೊಡೋ ಧೈರ್ಯದಿಂದ ಮಧ್ಯರಾತ್ರಿ ಓಡಾಡ್ತಾರೆ. ಆಮೇಲಿಂದ ಅವ್ರನ್ನ ರೆಸ್ಕ್ಯೂ ಮಾಡಬೇಕಾಗಿರೋರು ಪೊಲೀಸವರೇ. ಹಾಗಾಗಿ ಇದು ಗಂಡಾಗಲಿ ಹೆಣ್ಣಾಗಲಿ ಒಂದು ತಾವೇನಾಗಬೇಕು ವೈಯಕ್ತಿಕವಾಗಿ ಅದನ್ನು ಅವ್ರು ಸಾಧನೆ ಮಾಡಿ ಆನಂತರ ಅವರು ಸ್ವಾತಂತ್ರ್ಯವನ್ನು ಅನುಭವಿಸ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಮಧ್ಯರಾತ್ರಿನೂ ಬೇಡ, ಕೆಲವು ಹಳ್ಳಿಲಿ ಕೆಲವು ಊರುಗಳಲ್ಲಿ ಹಗಲಲ್ಲಿ ಹೆಣ್ಮಕ್ಳು ಓಡಾಡ್ಲಿಕ್ಕೇನೆ ಹೆದರ್ತಾರೆ. ಹೌದು, ತುಂಬಾ ಕೇಸ್ಗಳು ನಾವು ನೋಡಿದ್ದೀವಿ. ಈಗ ಸೌಜನ್ಯ ಕೇಸ್ ಆಗ್ಬೋದು, ಹೌದು, ಆ ಥರದ್ದೆಲ್ಲ ಕೇಸ್ ಇದೆ. ಇವಾಗ ಏನಾಗಿದೆ, ಸೌಜನ್ಯ ಕೇಸ್ ನಂತರ ಒಂದಷ್ಟು ಜನ ಹೆಣ್ಮಕ್ಳು ಕೇಸ್, ಹುಬ್ಬಳ್ಳಿ ಸ್ನೇಹ ಕೇಸ್ ನಂತರ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಹೆದರ್ತಾ ಇದ್ದಾರೆ ಈಗ ಮತ್ತೆ. ಹೌದು, ಈಗ ನೀವು ಹೇಳೋದಂಗೆ ಗಂಡಸರಿಂದ ಸೇಫ್ ಆಗಿ ಅಂತ ಇತ್ತಲ್ಲ, ಏನಕ್ಕೆ ಹಿಂಗೆ ನಾವು ಮತ್ತೆ ವಾಪಸ್ 2025ರಲ್ಲೂ ಅಷ್ಟೇ ನಾವು ಇನ್ನೂ ಒಂದು ಹೆಣ್ಮಗಳನ್ನ ಉಳಿವಿಗಾಗಿ ಅವಳ ಸಾವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ? ಅಂದರೆ ದೃಷ್ಟಿಕೋನ ಬದಲಾಗೋದು ಅಷ್ಟು ಸುಲಭ ಇಲ್ಲ ಅಂತ ಅನಿಸುತ್ತೆ. ಈಗ ಹೆಂಗಸರು ದೃಷ್ಟಿಕೋನನೂ ಬದಲಾಗಬೇಕು, ಗಂಡಸರು ದೃಷ್ಟಿಕೋನನೂ ಬದಲಾಗಬೇಕು. ಈಗ ಹೆಣ್ಣನ್ನು ಒಂದು ಭೋಗದ ವಸ್ತು ಅಂತ ಒಬ್ಬ ಗಂಡಸು ಭಾವಿಸಿದರೆ ಅದು ಅವನ ಸಂಸ್ಕಾರದ ಕೊರತೆ. ಆ ಸಂಸ್ಕಾರ ಯಾರು ತರಬೇಕು? ಮನೆಯಲ್ಲ ಆಗಬೇಕು, ಎಜುಕೇಷನ್ ಆಗಬೇಕು, ಸಮಾಜನೂ ಕಲಿಸ್ಕೊಡ್ಬೇಕು. ಅದು ಒಂದು. ಮತ್ತು ಹೆಣ್ಮಕ್ಳದು ತುಂಬ ಸರಿ ಇದೆ ಅಂತ ನಾನು ಹೇಳಲ್ಲ. ಏನಂದರೆ ಹೆಣ್ಮಕ್ಳು ತಾವು ಯಾವ ಉದ್ದೇಶಕ್ಕಾಗಿ ಓಡಾಡ್ತಾ ಇದ್ದಾರೆ ಏನು. ಈಗ ಒಂದು ಹೆಣ್ಮಗು ಒಂದು ಗಂಡಿನ ಒಂದು ಏನಂತಾರೆ ಇಂಟ್ರೆಸ್ಟ್ ತನ್ನ ಮೇಲೆ ಬೀಳಲಿಲ್ಲ ಅಂದರೆ ಬೇಜಾರಾಗೋ ಒಂದು ಪರಿಸ್ಥಿತಿ ಇದೆ ಅಲ್ವಾ? ಸೊ ಅದನ್ನೆಲ್ಲ ಬಿಟ್ಟು ತಾನು ಸುಮ್ಮನೆ ತನ್ನ ಪಾಡಿಗೆ ತನ್ನ ಗುರಿ ಏನಿದೆ ಅದರ ಹತ್ರ ಗಮನ ಹರಿಸಿದ್ರೆ ಯು ವಿಲ್ ಸೆಂಡ್ ಸಿಗ್ನಲ್ಸ್ ಅಲ್ಲ.
ಈಗ ನಮ್ಮದು ಏನು ಬಾಡಿನಲ್ಲಿ ಯಾವ ರೀತಿ ವೈಬ್ಸ್ ಇರುತ್ತೆ ಅದ್ರ ಪ್ರಕಾರ ನಮ್ಮ ಸುತ್ತಮುತ್ತ ಇರೋದು ನಡೆಯುತ್ತೆ ಅಲ್ಲ, ಸುಮಾರಷ್ಟು ಸಲ. ಹಾಗಾಗಿ ಇಬ್ರಿಗೂ ನಾವು ಬೋಧನೆ ಮಾಡಬೇಕಾಗಿದೆ ಈ ಕಾಲದಲ್ಲಿ. ನಮ್ಮ ದೇಶ ಕಷ್ಟ ಅನ್ಸುತ್ತಾ ನಿಮಗೆ? ನಮ್ಮ ದೇಶ ಬಹಳ ವಿಭಿನ್ನವಾದದ್ದು. ಅಂದರೆ ಈ ಥರ ಬಡತನ, ಸ್ಲಮ್ಮು ಅದನ್ನೆಲ್ಲ ನೋಡಿ ನಾವು ಕಷ್ಟ ಅಂತ ಅನ್ಕೋಬೋದು. ಮತ್ತು ಸತ್ಯಜಿತ್ ರಾಯ್ ಅವರು ಏನು ತಮ್ಮ ಸಿನಿಮಾ ತೆಗೆದ್ರು, ಹಾಗೆಲ್ಲ ಬೇರೆಯವರೆಲ್ಲ ಏನು ಬೈದರು, ಬಡತನವನ್ನು ನೀವು ಹೊರಗಡೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಅದು ಹಾಗಲ್ಲ. ಈಗ ಬಡತನದಲ್ಲೂ ಒಂದು ಸೊಗಸು ಇದ್ದೇ ಇದೆ. ಹೌದು. ಅದನ್ನು ತಿಳ್ಕೊಂಡು ನಾವು ಜೀವನ ಮಾಡಬೇಕು. ಬೇರೆಯವ್ರು ಯಾವಾಗ ನಾವು ಕಂಪೇರ್ ಮಾಡ್ಕೋತೀವಿ ಆವಾಗ ದುಃಖ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಅದು ಒಂದು. ಆಮೇಲೆ ಭಾರತ ದೇಶ ಆಧ್ಯಾತ್ಮಿಕತೆಯ ಕೇಂದ್ರ. ಇದಕ್ಕಿಂತ ದೊಡ್ಡ ಹೆಮ್ಮೆ ಏನಿದೆ ನಮ್ಮ ದೇಶಕ್ಕೆ? ಎಷ್ಟು ಋಷಿ ಮುನಿಗಳು ಆಗಿ ಹೋಗಿದ್ದಾರೆ. ಆಮೇಲಿಂದ ಅಲ್ಲಿ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ, ಎಷ್ಟು ನಕ್ಷತ್ರ ಇದೆ, ಸೂರ್ಯನಿಗೂ ಭೂಮಿಗೂ ಎಷ್ಟು ಅಂತರ ಇದೆ, ಅದನ್ನೆಲ್ಲ ಅಲ್ಲಿಗೆ ಹೋಗ್ದೇನೆ ಹೇಳ್ದಂಥ ಋಷಿ ಮುನಿಗಳು ನಮ್ಮ ದೇಶದವರು. ಹಾಗಾಗಿ ಆಧ್ಯಾತ್ಮಿಕತೆ ಅಂತ ಏನಿದೆಯಲ್ಲ ಅದು ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ದೊರಕುತ್ತೆ. ಅದಕ್ಕೆ ವಿದೇಶಿಯರೆಲ್ಲ ನಮ್ಮ ಭಾರತನ ಹುಡ್ಕೊಂಡು ಬರೋದು ಅದೇ ಕಾರಣಕ್ಕೆ. ಸ್ಪಿರಿಚುವಲ್. ಹೌದು. ನೀವು ಸ್ವಲ್ಪ ಜಾಸ್ತಿ ಸ್ಪಿರಿಚುವಲ್ ಕಡೆ ವಾಲ್ತಾ ಇದ್ದೀರಾ? ವಾಲಿದ್ದೀನಿ. ನಾನು ಮುಂಚಿಂದ ಚಿಕ್ಕವಳಿಂದನೇ ಒಂದು ಈ ನ್ಯಾಯ, ನೀತಿ, ಧರ್ಮ, ಸತ್ಯ ಈ ರೀತಿ ಬೆಳೆದಿದ್ದು ಮನೇಲಿ. ಹಾಗಾಗಿ ಅದನ್ನೇ ರೂಢಿಸ್ಕೊಂಡಿದ್ದು. ಅದು ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ಆಧ್ಯಾತ್ಮಿಕತೆ, ನನಗೆ ರಾಜಯೋಗ ಅಂತ ಒಂದು ಪುಸ್ತಕ ಅಚಾನಕ್ಕಾಗಿ ಸಿಕ್ತು. ನಮ್ಮ ಅಣ್ಣ ವಿವೇಕಾನಂದ ಅವರು ಬರೆದಿರೋದು. ಅದನ್ನು ಓದಿದಾಗ ಸ್ವಲ್ಪ ಗೊತ್ತಾಯಿತು ಈ ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ. ಅದು ಓದಿದಾಗ ನನಗೆ ಒಂದು 15 ವರ್ಷ ಇರ್ಬೋದು. ಅವಾಗಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಾನು ರಿಲಿಜಿಯಸ್ ಪರ್ಸನ್ ಅಲ್ಲ ಆವಾಗ. ಈಗ ಐ ಹ್ಯಾವ್ ಬಿಕಮ್ ಬೋತ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್. ಅವಾಗ ಬೇರೆ, ಈಗ ಬೇರೆ ತರ. ಹೌದು. ಅಂದರೆ ಇದು ಸ್ಪಿರಿಚುಯಾಲಿಟಿ ಇತ್ತು. ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಇತ್ತು ನಮ್ಮ ಮನೆಯಲ್ಲಿ. ಈಗೇನಾಗಿದೆ, ನನಗೆ ಯಾವುದೇ ಒತ್ತಡ ಇಲ್ಲದೆ ಇದ್ದರೆ ನಾನು ದಿನದ ಪ್ರಾರಂಭ ಮಾಡೋದು ಅಗ್ನಿಹೋತ್ರ ಹೋಮ ಮಾಡೋ ಮೂಲಕ. ಓಕೆ. ಅದನ್ನು ಮಾಡೋದು, ಮತ್ತು ಸೂರ್ಯ ಅರ್ಘ್ಯ ಕೊಡೋದು, ಆನಂತರ ನಂದು ಯೋಗ ಮಾಡೋದು, ಮತ್ತು ಮೆಡಿಟೇಷನ್ ಮಾಡೋದು. ಇವೆಲ್ಲ ಮಾಡ್ತಾ ಖುಷಿಯಾಗಿದ್ದೀರಿ, ಆರಾಮಾಗಿ ನೆಮ್ಮದಿಯಾಗಿದ್ದೀನಿ. ಖುಷಿಗೂ ನೆಮ್ಮದಿಗೂ ತುಂಬ ವ್ಯತ್ಯಾಸ ಇದೆ. ನೆಮ್ಮದಿಯಾಗಿದ್ದೀನಿ. ಐ ಲವ್ ಮೈ ಜಿಂದಗಿ ಅಂತ ಹಾಡುಗಳು ಹೇಳ್ಕೊಂಡು. ಹೌದು ಹೌದು ಹೌದು. ಆಫೀಸಲ್ಲಿ ಕೆಲಸ ಮಾಡ್ಕೊಂಡು. ಹೌದು. ನನ್ನ ಪ್ಲೇಟ್ ಖಾಲಿ ಆಯ್ತು. ಈಗ ಏನಂದ್ರೆ ಉಪ್ಪಿಟ್ಟು ಈ ತರ ಇದ್ರೆ ಇಷ್ಟನೋ, ನೀರು ಉಪ್ಪಿಟ್ಟು ಇಷ್ಟನೋ? ಇದು ಚೆನ್ನಾಗಿದೆ ಒಂಥರ. ಇನ್ನು ಸ್ವಲ್ಪ. ನೋಡಿ, ಇದು ತಿಂಡಿಗಳಲ್ಲಿ ಸಾಕು ಸಾಕು. ಈಗ ನೀರಾಗಿ ಮಾಡೋದು ವಿಧಾನ ಇದೆಯಲ್ಲ, ಅದು ಇಂಪಾರ್ಟೆಂಟು. ಹೌದು. ಅದು ಟೇಸ್ಟ್ ಹೊರಗೆ ಬರಬೇಕು. ಕರೆಕ್ಟ್. ನೀವೇನು ತುಂಬ ಚೆನ್ನಾಗಿ ಮಾಡೋದು? ಸಿರಿಧಾನ್ಯದ್ದು ಬಿಸಿಬೇಳೆ ಬಾತ್. ಓಕೆ. ಸಿರಿಧಾನ್ಯ ಮತ್ತೆ ವಾಂಗಿಬಾತು. ಸಿರಿಧಾನ್ಯ ಅಂದರೆ ಅನ್ನದಲ್ಲೂ ಮಾಡ್ತೀನಿ. ಅದಕ್ಕೆ ಅನ್ನಕ್ಕಿಂತ ಜಾಸ್ತಿ ಸಿರಿಧಾನ್ಯದಲ್ಲಿ ಟೇಸ್ಟಿಯಾಗಿ ಬರುತ್ತೆ. ನಾನ್ ವೆಜ್ ಏನು ಚೆನ್ನಾಗಿ ಮಾಡ್ತಿದ್ರಿ? ನಾನ್ ವೆಜ್ ನಾನು ಮಟನ್ ಕರಿ, ಗ್ರೀನ್ ಮಸಾಲ, ಚಿಕನ್ನು, ಅದರಲ್ಲಿ 2 ಗ್ರೀನ್ ಮಸಾಲ, ಒಂದು ಮತ್ತು ಟ್ರೆಡಿಷ್ನಲ್ ಆಗಿ ನಮ್ಮ ತಂದೆ ಹೇಳ್ಕೊಟ್ಟಿರೋ ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡೋದು ಒಂದು, ಮತ್ತು ಫ್ರೈ ಗೀ ಎಲ್ಲ ಮಾಡ್ತಾಯಿದ್ದೆ. ಮಿಸ್ ಮಾಡ್ಕೊಂತಿಲ್ಲ ಈಗ? ಇಲ್ಲ, ಮಿಸ್ ಮಾಡ್ತಾ ಇಲ್ಲ. ನಿಮ್ಮ ನಾನ್ ವೆಜ್ ಟಿಫಿನ್ ಬಾಕ್ಸ್ ಎಲ್ಲ ನೀವು ನಿಮ್ಮ ಆಫೀಸ್ಗೆ ತೊಗೊಂಡು ಹೋಗ್ತಾ ಇದ್ದೆ. ಓಕೆ. ಈಗಲೂ ನೀವು ಬಾಕ್ಸ್ ನೀವೇ ತೊಗೊಂಡು ಹೋಗ್ತೀರಿ? ಮನೆಯಿಂದ ತೊಗೊಂಡು ಹೋಗ್ತೀನಿ. ಪ್ರೆಸೆಂಟ್ ಎಲ್ಲಿ ನಿಮ್ಮ ಕಚೇರಿ ಇರೋದು? ಕಚೇರಿ ಇರೋದು ಪ್ಯಾಲೇಸ್ ರೋಡ್. ಮನೆ ಇರೋದು ಜೀವನ್ ಭೀಮಾ ನಗರ್. ಎಷ್ಟು? 11 ಕಿಲೋಮೀಟ್ರು ದೂರ ಇದೆ. ನಿಮ್ಮದೇ ಗಾಡಿ ಇದೆ? ಹೌದು, ಸರ್ಕಾರ ಕೊಡ ಮಾಡಿರುವ ಗಾಡಿ. ಆ ಗಾಡಿನ ಬರೀ ನಿಮ್ಮ ಆಫೀಸಿಂದ ಮನೆಗೆ ಕಚೇರಿ ಕೆಲಸಕ್ಕೆ ಉಪಯೋಗಿಸೋದಲ್ಲದೆ ಪರ್ಸನಲ್ ಕೆಲಸಕ್ಕೆ ಉಪಯೋಗಿಸಿದ್ದೀರಾ? ಉಪಯೋಗಿಸಿದ್ದೀನಿ. ಉಪಯೋಗಿಸ್ಬೋದು. ಓಕೆ. ಇವಾಗ್ಲೂ ನಾನು ಅದೇ ಗಾಡಿನಲ್ಲಿ ಬಂದಿದ್ದೀನಿ. ಏನಂದರೆ ನಮಗೆ 500 ಕಿಲೋಮೀಟ್ರ್ ತನಕ 1,000 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ 500 ಕಿಲೋಮೀಟ್ರ್ ತನಕ ನೀವು ಪ್ರೈವೇಟ್ ಇದಕ್ಕೆ ಉಪಯೋಗಿಸ್ಕೋಬೋದು. ಓಕೆ. 500 ಕಿಲೋಮೀಟ್ರ್ ದಾಟಿದ್ರೆ ಪ್ರತಿ ಕಿಲೋಮೀಟರ್ಗೆ 2 ರೂಪಾಯಿ ಹಾಗೆ ಕೊಟ್ಟು ಕಟ್ಟಬೇಕಾಗುತ್ತೆ ಎಕ್ಸ್ಟ್ರಾ, ಅಷ್ಟೇ.
ಸೂಪರ್. ಹಾಂ ಒಂದಷ್ಟು ಆಟಗಳ ಆಡೋಣ, ಓಕೆ ಮಾತುಕತೆ ಮುಂದುವರಿಸ್ತಾ. ನೀವು ಆರಾಮಾಗ್ತೀನಿ, ಓಕೆ ನಾನು ಕೈ ತೊಳಿತೀನಿ. ನಾನೊಂದು 10 ಕ್ವಶನ್ಸ್ ಕೇಳ್ತೀನಿ. 10 ಕ್ವಶನು ನೇರ ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೇಕು. ಓಕೆ ರ್ಯಾಪಿಡ್ ಫೈರ್ ಥರನಾ? ರ್ಯಾಪಿಡ್ ಫೈರ್ ಅಂತ ಬೇಡ, ಬೇರೆ ತರ ವಿಷಯ. ನೇರ ನೇರ ಓಕೆ ನೇರ. ಆಯ್ತಾ?